ಜ್ವಾಲಾಮುಖಿಯಿಂದ ತಪ್ಪಿಸ್ಕೋಬಹುದು, ಭೂಕಂಪದಿಂದ ತಪ್ಪಿಸ್ಕೋಬಹುದು, ಚಂಡಮಾರುತದಿಂದನೂ ತಪ್ಪಿಸ್ಕೋಬಹುದು. 6 ಅಡಿ ಕಟ್ಔಟ್, ಅಭಿನಯ ಚಕ್ರವರ್ತಿ, ಬಾದ್ಶಾ, ಪೈಲ್ವಾನ್, 1 2. ಕನ್ನಡದ ಕಣ್ಮಣಿಯಾಗಿ, ಆಸ್ಮಿತೆಯಾಗಿ, ಕನ್ನಡದ ಪರವಾಗಿ ಸದಾ ನಿಲ್ಲುವ ನಮ್ಮ ಕಿಚ್ಚ ಸುದೀಪ್. ನನ್ನ ಮಗ ಹೇಳ್ದ, ಈ ಮಾತು ಹೇಳಲೇಬೇಕು ನೀವು ಸುದೀಪ್ ಅವ್ರಿಗೆ ಅಂತ. ಸೈಕಾಗಿದೆ ಅಂತ ಹೇಳಮ್ಮ, ಸೈಕಾಗಿದೆ ಅಂತ ಹೇಳಮ್ಮ ಅಂತ. ಸೊ ತುಂಬ ತುಂಬ ವಂಡರ್ಫುಲ್. ಡೈರೆಕ್ಟರ್ಸ್ ಅವರು ಆ ರೂಪದಲ್ಲಿ ನೋಡೋಕ್ಕೆ ಇಷ್ಟಪಡ್ತಾರೆ, ಆ ಥರ ಬರೀತಾರೆ. ಸೊ ಅವ್ರು ಎಲ್ಲರ ಜೊತೆಗೆ ನನಗೂ ಅಷ್ಟೇ ಎಕ್ಸೈಟ್ ಆಗುತ್ತೆ ಈ ಥರ ಎಲ್ಲ ಬರೆದಾಗ. ಸೊ ಐ ಗೆಸ್ ಇಟ್ ವರ್ಕ್ಸ್. ದೇವಿ ಮುಂದೆ ನಿಮ್ಮ ಸ್ಟೆಪ್ಪು ಎಷ್ಟು ವೈಬ್ರೆಂಟ್ ಆಗಿದೆ. ಲಾಸ್ಟ್ಗೆ ಆ ಸ್ವ್ಯಾಗ್ ವಾಕ್ ಪ್ರತಿಯೊಂದನ್ನು ಟಾಪ್ ಟು ಬಾಟಮ್ ಹೆಂಗೆ ಯೂಸ್ ಮಾಡಿದ್ದಾರೆ ಸರ್ ಟೀಸರ್. ನಿಮ್ಗೇನು ಅನಿಸ್ತು ನೋಡಿ ಅದನ್ನು? ನಿಮ್ಮ ಫ್ಯಾನ್ಸು, ನಿಮ್ಮ ಥಿಯೇಟ್ರಿಗೆ ಬರೋರು ನಿಮ್ಮನ್ನು ಆ ರೂಪದಲ್ಲಿ ನೋಡೋಕ್ಕೆ ಇಷ್ಟಪಡ್ತಾರೆ, ನೀವು ಆ ಥರ ಡೈಲಾಗ್ ಹೇಳೋದು ನೋಡೋಕ್ಕೆ ಇಷ್ಟಪಡ್ತಾರೆ. ಅದನ್ನು ಮಾಡಿಸಿದಾಗ ಖುಷಿ ಆಗುತ್ತೆ. ಟೀಸರ್ ನೋಡಿದ್ವಲ್ಲ ಸರ್, ಫುಲ್ ಕತ್ಲೆಯಲ್ಲೇ ಶೂಟ್ ಮಾಡ್ದಂಗಿದೆ. ಇಲ್ಲ ಲೈಟ್ ಹಾಕಿದ್ದೀವಿ ಸರ್. ಕತ್ಲೆ ಅಂದರೆ ರಾತ್ರಿ ಹೊತ್ತು ಸರ್. ಅಲ್ಲ ಸರ್, ಒಂದು ರಾತ್ರಿಗೆ ಎಷ್ಟು ರಾತ್ರಿ ಶೂಟ್ ಮಾಡಿದ್ರಿ? ಆಯಿತು, 110-120 ದಿನ ಹೊಡೆ. ಪ್ರತಿ ಸಿನಿಮಾಗೂ ನೀವು ಒಂದು ಕಲ್ಲಾಗೆ ಹೋಗ್ತೀರಿ ಸರ್? 100% ಖಾಲಿ ಹಾಳಾಗೇ ಹೋಗ್ಬೇಕು ನಾವು. ಅದರಲ್ಲೊಬ್ಬ ಡೈರೆಕ್ಟರ್ ಬರೀತಾನೆ, ಏನು ಬೇಕೋ ಬರೀತಾನೆ. ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಹಾವ ಭಾವ ಭಾವನೆಗಳನ್ನು ತುಂಬಿದ ನಟನ ಚತುರ, ಅಭಿಮಾನಿಗಳ ಹೃದಯಕ್ಕೆ ಲಗ್ಗೆ ಇಟ್ಟಂತಹ ಮಾಯಗಾರ, ಬದುಕಿನ ಪಾಠಕ್ಕೆ ಶಬ್ದದ ರೂಪವನ್ನ ಕಟ್ಟಿಕೊಟ್ಟ ಮಾಯಗಾರ, ಸರೋಜಾಳ ಮಮತೆಯ ಮಡಿಲಲ್ಲಿ ಬೆಳೆದ ಹೂಗಾರ, ಪ್ರೀತಿಸಿದವಳನ್ನೇ ಕೈ ಹಿಡಿದ ಪ್ರಿಯಕರ, ಸಾನ್ವಿ ಎಂಬ ಸಸಿಯನ್ನ ಬೆಳೆಸಿ ಹೆಮ್ಮರವಾಗಿಸಿ ನೆರಳಾಗಿ ನಿಂತ ಶಿಖರ, ಖಡಕ್ಕ ಮಾತು, ಅಭಿನಯಕ್ಕೆ ಅಭಿಮಾನಿಗಳ ದಿಲ್ ಧಡಕ್. ಕ್ರಿಕೆಟ್ ಆಗಿರಬಹುದು, ಕನ್ನಡ ಚಿತ್ರರಂಗ ಆಗಿರಬಹುದು, ಭಾರತೀಯ ಚಿತ್ರರಂಗ ಆಗಿರಬಹುದು, ಅಥವಾ ಬೇರೆ ಯಾವುದೇ ಕ್ಷೇತ್ರ ಆಗಿರಬಹುದು, ಎಲ್ಲರನ್ನ ಮನಸೂರೆಗೊಳಿಸುವಂತಹ ಸೂಪರ್ ದೀಪ, 6 ಅಡಿ ಕಟ್ಔಟ್, ಅಭಿನಯ ಚಕ್ರವರ್ತಿ, ಬಾದ್ಶಾ, ಪೈಲ್ವಾನ್, 1 2. ಕನ್ನಡ ಅಂತ ಬಂದ್ರೆ ಕನ್ನಡದ ಕಣ್ಮಣಿಯಾಗಿ, ಆಸ್ಮಿತೆಯಾಗಿ, ಕನ್ನಡದ ಪರವಾಗಿ ಸದಾ ನಿಲ್ಲುವ ನಮ್ಮ ಕಿಚ್ಚ ಸುದೀಪ್ ಬಹಳ ವರ್ಷ, ಸುಮಾರು 2.5 ವರ್ಷಗಳ ನಂತರ ಮ್ಯಾಕ್ಸಿಮಮ್ ಆಗಿ ಮ್ಯಾಕ್ಸ್ ಮೂಲಕ ಈಗ ಎಂಟ್ರಿ ಹೊಡಿತಾ ಇದ್ದಾರೆ ತೆರೆಯ ಮೇಲೆ. ಹಾಗಾದ್ರೆ ಮ್ಯಾಕ್ಸ್ ಹೇಗಿದೆ, ಏನ್ ಹೇಳ್ತಾರೆ ಕಿಚ್ಚ ಸುದೀಪ್ ಅವರು? ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ತಮಗೆ ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. 2.5 ವರ್ಷ ಕಾಯಿಸಿದ್ದೀರಾ ಸರ್. ಬಟ್ ನಾನು ಸಿನಿಮಾ ಪ್ರೋಗ್ರಾಮ್ಸ್ ಮಾಡಲ್ಲ, ಬಟ್ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು. ಯಾಕೆಂದರೆ ಕನ್ನಡ ಅಂತ ಬಂದಾಗ ನೀವು ಎದ್ದು ನಿಲ್ಲೋ ರೀತಿ ಇದೆಯಲ್ಲ ಸರ್, ಆ ಖಡಕ್ ಮಾತು, ಮೇರಾ ಕ್ಯಾ ಮುಜೆ ಕ್ಯಾ, ಇದರಿಂದ ನನಗೇನು ತೊಂದರೆ ಆಗುತ್ತೆ ಅನ್ನೋದನ್ನು ಲೆಕ್ಕ ಹಾಕದೆ ನೀವು ಮಾತಾಡಿದ ರೀತಿ ಇದೆಯಲ್ಲ ಸರ್, ನಾನಂತೂ ನಿಮ್ಮ ಗ್ರೇಟ್ ಒನ್. ಐ ಆಮ್ ಟೋಟಲಿ ಫಿದಾ ನಿಮಗೆ. ಬಟ್ ಮಾತಾಡೋದು ಭಾಳ ಇದೆ ಸರ್. ಮೊದಲಿಗೆ ಮ್ಯಾಕ್ಸಿಂದನೇ ಶುರು ಮಾಡೋಣ. ಮ್ಯಾಕ್ಸ್ ಟೀಸರ್ ನೋಡಿದೆ ಸರ್. ನನ್ನ ಮಗ ಹೇಳ್ದ, ಈ ಮಾತು ಹೇಳಲೇಬೇಕು ನೀವು ಸುದೀಪ್ ಅವ್ರಿಗೆ ಅಂತ. ಸೈಕಾಗಿದೆ ಅಂತ ಹೇಳಮ್ಮ, ಸೈಕಾಗಿದೆ ಅಂತ ಹೇಳಮ್ಮ ಅಂತ. ಸೊ ತುಂಬ ತುಂಬ ವಂಡರ್ಫುಲ್. ಹೆಂಗಿದೆ ಅಂತಂದರೆ ಸರ್, ಎಲ್ಲರನ್ನೂ ಅಟ್ಟಾಡಿಸ್ಕೊಂಡು ಹೊಡೆಯೋದು ಒಂದೇ ರಾತ್ರಿಯಲ್ಲಿ ಗ್ಯಾಂಗ್ಸ್ಟರ್ ಥರ. ಪ್ರತಿ ಸರ್ ವಿಲನ್ನಲ್ಲೂ ಕೂಡ ಏನದು, ಆನೆ ಬಂತೊಂದಾನೆ, ಯಾವೂರಾನೆ, ಬಿಜಾಪುರದಾನೆ. ಈ ಸರಿ ಬಾಬಾ ಬ್ಲ್ಯಾಕ್ ಶಿಪ್. ಅದೇನು ಸರ್, ಹುಡುಗರಿಗೆ ಪಾಠ ಹೇಳ್ದಂಗೆ ಶುರುವಾಗುತ್ತೆ ನಿಮ್ಮ ಎಲ್ಲ ಟೀಸರ್ಗಳು. ಡೈರೆಕ್ಟರ್ಸ್ ಅವರು ಆ ರೂಪದಲ್ಲಿ ನೋಡೋಕ್ಕೆ ಇಷ್ಟಪಡ್ತಾರೆ, ಆ ಥರ ಬರೀತಾರೆ. ಸೊ ಅವ್ರು ಎಲ್ಲರ ಜೊತೆಗೆ ನನಗೂ ಅಷ್ಟೇ ಎಕ್ಸೈಟ್ ಆಗುತ್ತೆ ಈ ಥರ ಎಲ್ಲ ಬರೆದಾಗ. ಸೊ ಐ ಗೆಸ್ ಇಟ್ ವರ್ಕ್ಸ್. ಇಟ್ ವರ್ಕ್ಸ್. ಆಮೇಲೆ ನಿಮ್ಮ ವಾಯ್ಸ್ ಸರ್, ಅದು ಸ್ಕ್ರೀನ್ ಮೇಲೆ ಹಂಗೆ ಬಂದ ತಕ್ಷಣ ಅದೊಂಥರ ಸಿಂಹ ಗರ್ಜನೆ ಥರ. ಹೋಗ್ತಾ ಇರೋರು ಸ್ಟಾಪಾಗಿ ಏನೋ ಹೇಳ್ತಾ ಇದ್ದಾರಲ್ಲಪ್ಪ ಅಂತ ನಿಂತ್ಕೊಂಡು ನೋಡಬೇಕು. ಸೊ ನಿಮ್ಮನ್ನು ಟೋಟಲಾಗಿ ಯೂಸ್ ಮಾಡ್ತಾರೆ ಸರ್ ಅವರು. ನಿಮ್ಮ ವಾಯ್ಸಿಂದ ಸ್ಟಾರ್ಟ್ ಮಾಡಿ, ನಿಮ್ಮ ಲುಕ್ಸಿಂದ ಸ್ಟಾರ್ಟ್ ಮಾಡಿ. ಟೀಸರಲ್ಲಿ ಸರ್ ಫಸ್ಟ್ ನಿಮ್ಮ ವಾಯ್ಸು, ಆಮೇಲೆ ನಿಮ್ಮ ಕಣ್ಣು, ಆಮೇಲೆ ಆ ದೇವಿ ಮುಂದೆ ನಿಮ್ಮ ಸ್ಟೆಪ್ಪು ಎಷ್ಟು ವೈಬ್ರೆಂಟ್ ಆಗಿದೆ. ಲಾಸ್ಟ್ಗೆ ಆ ಸ್ವ್ಯಾಗ್ ವಾಕ್ ಪ್ರತಿಯೊಂದನ್ನು ಟಾಪ್ ಟು ಬಾಟಮ್ ಹೆಂಗೆ ಯೂಸ್ ಮಾಡಿದ್ದಾರೆ ಸರ್ ಟೀಸರ್. ನಿಮ್ಗೇನು ಅನಿಸ್ತು ನೋಡಿ ಅದನ್ನು? ಗುಡ್ ಅಲ್ಲ, ಯೂಸ್ ಮಾಡ್ತಾ ಇದ್ದಾರೆ. ಮಿಸ್ಯೂಸ್ ಮಾಡೋದಕ್ಕಿಂತ ಬೆಟ್ರ್ ಅಲ್ಲ.
ಯೂಸ್ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ದೇ ಆರ್ ಯೂಸಿಂಗ್ ಮೀ ಫಾರ್ ದ ರೈಟ್ ಥಿಂಗ್ಸ್. ಅಲ್ಲಿರೋ ಅಬಿಲಿಟೀಸ್ ತಾನೇ ತರಬೇಕು, ಫ್ಯಾನ್ಸ್ಗೆ ಏನು ಬೇಕೋ, ಸಿನಿಮಾದಲ್ಲಿ ಏನು ಬೇಕೋ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಶಾರ್ಟ್ ಇಟ್ಟಾಗ ಪ್ರತಿಯೊಬ್ಬರು ಹೋಗಿ ನಟನೆಯನ್ನು ಮಾಡಬೇಕು. ಅದು ನಿಮಗೋಸ್ಕರ ಅಂತ ಒಂದು ಶಾರ್ಟ್ ಕೆತ್ತಿದ್ದಾರೆ ಅಂದಾಗ ಅದರಲ್ಲಿ ಒಂದು ಖುಷಿ ಇರುತ್ತೆ. ನಮಗೋಸ್ಕರ ಇಟ್ಟಿದ್ದಾರಲ್ಲ ಆ ಥರ, ನಿಮಗೋಸ್ಕರ ಅಂದ ತಕ್ಷಣ ಬಹುಶಃ ನಾನೇನು ಹೇಳೋ ಅರ್ಥ ಏನಂದರೆ, ಒಂದು ನಿಮ್ಮ ಫ್ಯಾನ್ಸು, ನಿಮ್ಮ ಥಿಯೇಟ್ರಿಗೆ ಬರೋರು ನಿಮ್ಮನ್ನು ಆ ರೂಪದಲ್ಲಿ ನೋಡೋಕ್ಕೆ ಇಷ್ಟಪಡ್ತಾರೆ, ನೀವು ಆ ಥರ ಡೈಲಾಗ್ ಹೇಳೋದು ನೋಡೋಕ್ಕೆ ಇಷ್ಟಪಡ್ತಾರೆ. ಸೊ ಅದನ್ನು ಮಾಡಿಸಿದಾಗ ಖುಷಿ ಆಗುತ್ತೆ. ಸರ್, ಇದು ಟೀಸರ್ ನಿಮ್ಗೇನು ಅನಿಸ್ತೆ ಸರ್? ನೀವು ನೋಡಿದ್ಮೇಲೆ ಎಲ್ಲರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ ಸರ್, ಅಭಿಮಾನಿಗಳು ಹೆಂಗೆ ಫೀಲ್ ಆಗ್ತಿದೆ? ನೀವು ಸೋಷಿಯಲ್ ಮೀಡಿಯಾ ಕಮೆಂಟ್ಸ್ ಎಲ್ಲ ಫಾಲೋ ಮಾಡ್ತೀರಾ ಸರ್? ನೀವು ನೋಡಿಲ್ಲ, ನಾನು ನಿನ್ನೆಲ್ಲ ಕುತ್ಕೊಂಡು ಸುಮಾರು ಒಂದು 6,500 ಕಮೆಂಟ್ಸ್ ಇತ್ತು ಸರ್, ಒಂದು ಬಿಡ್ಲಾರ್ದಂಗೆ ಓಡಿದೆ. ಡಿ ಬಾಸ್ ಫ್ಯಾನ್ಸ್ ಕಡೆಯಿಂದ ಶುಭಾಶಯಗಳು, ಉಪೇಂದ್ರ ಫ್ಯಾನ್ಸ್ಗಳಿಂದ ಶುಭಾಶಯಗಳು, ಅಪ್ಪು ಫ್ಯಾನ್ಸ್ ಸರ್ ನಿಮ್ಮ ಸಿನಿಮಾನ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ, ಕೇರಳದಿಂದ, ಮಹಾರಾಷ್ಟ್ರದಿಂದ, ನೇಪಾಳಿಂದ, ಅಮೇರಿಕಾದಿಂದ. ನನಗನ್ಸಿದ ಮಟ್ಟಿಗೆ ಈ ಮ್ಯಾಕ್ಸ್ ಸಿನಿಮಾಗೆ ಇರಬೇಕು ಸರ್, ಈ ಸ್ಟಾರ್ ವಾರ್ ಇಲ್ಲದೆ, ರೀಜನ್ನು, ರಿಲಿಜನ್ನು, ಲ್ಯಾಂಗ್ವೇಜು ಯಾವುದೇ ಬ್ಯಾರಿಯರ್ಸ್ ಇಲ್ಲದೆ ಶುಭಾಶಯಗಳ ಸುರಿಮಳೆ ಬಂದಿರೋದು. ಬಿಗಿನಿಂಗಲ್ಲಿ ಒಂದು ಇರುತ್ತೆ, ಎಲ್ಲ ವಾರ್ ಥರ ಇರ್ಬೋದು, ಫ್ಯಾನ್ ವಾರ್ಸ್ ಥರ ಇರ್ಬೋದು. ಹೋಗ್ತಾ ಹೋಗ್ತಾ ಅವೆಲ್ಲ ಕಮ್ಮಿ ಆಗಲೇಬೇಕು ಯಾವುದೋ ಒಂದು ಟೈಮಲ್ಲಿ. ಪರಸ್ಪರವಾಗಿ ಎಲ್ಲರಿಗೂ ಎಲ್ಲರ ಮೇಲೆ ಗೌರವ ಇದೆ, ಪ್ರತಿಯೊಬ್ಬರು ಅವ್ರವ್ರ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತಾರೆ. ಸೊ ಹಾಗಿರ್ಬೇಕಾದ್ರೆ ಐ ಗೆಸ್ ವಿ ಹ್ಯಾವ್ ಟು ಲೆಟ್ ಗೋ. ಆ್ಯಂಡ್ ಇತ್ತೀಚಿನ ದಿನಗಳು ಎಲ್ಲರೂ ಒಬ್ರಿಗೊಬ್ರು ಸ್ಪಂದಿಸ್ತಾ ಇರೋ ರೀತಿ ಚೆನ್ನಾಗಿದೆ ಅಷ್ಟೇ. ಅವ್ರವ್ರ ಸಿನಿಮಾ ಬಂದಾಗ ಅವ್ರವ್ರು ಚೆನ್ನಾಗಿರುತ್ತೆ, ಕಷ್ಟ ಸುಖಗಳು ಇರ್ತವೆ ಎಲ್ಲರದ್ದು, ನಡೀತಾ ಖುಷಿ ಆಗತ್ತೆ ಅಷ್ಟೇ. ಆ ಥರ ಒಂದು 2 ವರ್ಷದಲ್ಲಿ ಚೇಂಜ್ ಆದಂಗಿದೆ ಸರ್ ಎಲ್ಲ. ಚೇಂಜಸ್ ಯಾವ ಚೇಂಜಸ್ನು ನೀವು ತುಂಬ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗ್ಬೇಡಿ. ಅದು ಯಾವ ಬೇಕಾದ್ರೆ ಯಾವ ಟೈಮಲ್ಲಿ ಬೇಕಾದ್ರೆ ಮತ್ತೆ ಚೇಂಜ್ ಆಗ್ತವೆ. ಆ ಥರ ಅಲ್ಲ, ಏನಾಗುತ್ತೆ ಯಾರಿಗಾರ ಒಂದು ಏನಾದ್ರು ಎಲ್ಲರಿಗೂ ಒಂದು ಬರುತ್ತವ, ಒಂದೊಂದು ಹೋಗ್ತಾ ಹೋಗ್ತಾ ಇಯರ್ಸ್ ಪಾಸ್ ಆದಾಗೂ ಅವ್ರವ್ರಿಗೆ ಅವ್ರದ್ದು ಸ್ಥಾನ ಇರುತ್ತೆ, ಗೌರವ ಇರುತ್ತೆ, ಅವ್ರವ್ರದ್ದಾದಂಥ ಅಭಿಮಾನಿಗಳ ಬಳಗ ಇರ್ತವೆ, ಆಗ್ತಾವಲ್ಲ. ಅದು ಕಾನ್ಸ್ಟೆಂಟ್ ಅಲ್ಲ, ಯಾವುದು ಶಾಶ್ವತ ಅಲ್ಲ. ನಿಮ್ಮದು ಸಾಕಷ್ಟು ಫ್ಯಾನ್ಸ್ ಇದಿದ್ದಾವೆ ಸರ್, ಗ್ರೂಪ್ಸ್ ಇದ್ದಾವೆ, ಮತ್ತು ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದೆ. ಭಾಳ ಜನ ನಮ್ಮ ಬಾಸು ತುಂಬ ಸೈಲೆಂಟು, ನಮ್ಮ ಬಾಸು ತುಂಬ ಪೇಷನ್ಸು, ಆದರೆ ನಾವು ಫ್ಯಾನ್ಸ್ ಮಾತ್ರ ಪೇಷನ್ಸ್ ಅಲ್ಲ, ನಮ್ಮ ಸುದ್ದಿಗೆ ಬಂದರೆ ನಾವು ಸುಮ್ಮನೆ ಬಿಡೋದಿಲ್ಲ, ಈ ಥರದ್ದೆಲ್ಲ ಇರ್ತದೆ. ಅದು ನಿಮ್ಗೆ ಗೊತ್ತೇ ಆಗಲ್ಲ ಸರ್. ನೀವು ಹಾಗೆ ಇರ್ತೀರಿ, ಬಟ್ ನಿಮ್ಮ ಫ್ಯಾನ್ಸ್ ಅಲ್ಲೊಂದು ವಾರ್ ಕ್ರಿಯೇಟ್ ಮಾಡಿರ್ತಾರೆ ಹೊರಗಡೆ. ಅದ್ರ ಬಗ್ಗೆ ಎಲ್ಲ ತಿಳ್ಕೊತೀರಾ ನೀವು? ಇಲ್ಲ, ಅದ್ರ ಬಗ್ಗೆ ಎಲ್ಲ ಏನು ಗಮನ ಕೊಡೋದಿಲ್ಲ, ಬಟ್ ವಿಷಯ ಗೊತ್ತಾಗತ್ತಾ ನಿಮಗೆ? ಇಲ್ಲ, ನನಗೆ ಕೆಲವು ಟೈಮ್ ಯಾರಾದ್ರೂ ಅಕ್ಕಪಕ್ಕದಲ್ಲಿ ಬಂದವ್ರು ಏನಾದ್ರು ಹೇಳಬೇಕು, ನಾ ಇಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ನಾನು ಸ್ವಲ್ಪ ಸೋಷಿಯಲ್ ಮೀಡಿಯಾದಿಂದ ದೂರನೇನು, ಅಂದರೆ ಆ ವರ್ಗದಿಂದನೇ ದೂರ ಇದ್ದೀನಿ. ನನಗೇನಾರು ಟ್ವೀಟ್ ಮಾಡ್ಬೇಕಾ ನಾನು ಮಾಡ್ತೀನಿ, ಇನ್ಸ್ಟಾಗ್ರಾಮಲ್ಲಿ ನನಗೇನಾರು ಪೋಸ್ಟ್ ಮಾಡ್ಬೇಕಾ ನಾನು ಮಾಡ್ತೀನಿ. ನನ್ನ ಕಮೆಂಟ್ಸ್ ನೋಡೋದು ಇನ್ನೊಂದು ನೋಡೋದು ನಾನು ಮಾಡೋಕ್ಕೆ ಹೋಗಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ. ಅದಂದರೆ ಸಮಥಿಂಗ್ ವಾಟ್ ಹ್ಯಾಪನ್ಸ್, ಇದು ಸೋಷಿಯಲ್ ಮೀಡಿಯಾ ಅನ್ನೋದೇನಿದೆ ಅದು ಒಂದು ವಲ್ಗರ್ ವರ್ಡ್ ಏನಲ್ಲ. ಅದು ಸೋಷಿಯಲ್ ಮೀಡಿಯಾದಲ್ಲೇ ಒಳ್ಳೆಯದು ಪೋಸ್ಟ್ ಆಗೋದು, ರಿವ್ಯೂಸ್ ಪೋಸ್ಟ್ ಆಗೋದಲ್ಲೇ, ನಿಮ್ಮ ಮೇಲೆ ಹೊಗಳಿಕೆ ಪೋಸ್ಟ್ ಆಗೋದಲ್ಲೇ, ನಿಮ್ಮ ಮೇಲಿನ ಒಳ್ಳೆ ಅಭಿಪ್ರಾಯ ಪೋಸ್ಟ್ ಆಗೋದಲ್ಲೇ. ಸೋಷಿಯಲ್ ಮೀಡಿಯಾ ಅನ್ನೋದೇನಿದೆ ಅದು ಬೈ ವರ್ಡ್ ಇಟ್ ಸೆಲ್ಫ್ ಇಸ್ ನಾಟ್ ಬ್ಯಾಡ್. ಬಟ್ ಸಕಾಸಮ್ ಅಂತ ಏನಿದೆ ಪ್ರಪಂಚದಲ್ಲಿ, ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು, ಕರೆಕ್ಟ್. ಸೊ ಈ ಮೀಡಿಯಾದಲ್ಲಿ ಎಲ್ಲರೂ ಹಾಕ್ಕೊಂಡು ಒಬ್ಬರ ಮೇಲೆ ಒಬ್ಬರು ಮಾತಾಡೋದೆಲ್ಲ ಬಂದಾಗ ಏನಾಗುತ್ತೆ, ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ಈಗ ನಾವು ಸಿನಿಮಾದಲ್ಲಿದ್ದೀವಿ, ಓಕೆ, ತುಂಬ ವರ್ಷಗಳ ಹಿಂದೆ ನಾವು ನೋಡಬೇಕಾದ್ರೆ ಫ್ಯಾಮಿಲಿನ, ಮಗಳನ್ನ ಎಲ್ಲರೂ ಎಳೆದು ಏನೇನೋ ಮಾತಾಡೋರಲ್ಲ ತುಂಬ. ಕೆಲವು ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಬೆಟರ್ ನೋಡೋದೇ ಇದ್ದರೆ ಬೆಟರ್ ಅಲ್ಲ, ನಮ್ಮ ಜೀವನ ಏನು ಚೇಂಜ್ ಆಗಲ್ಲ. ಸೊ ಅದರಿಂದ ನಾನು ದೂರ ಇರೋಕ್ಕೆ ಸ್ಟಾರ್ಟ್ ಮಾಡೋದು, ಅದು ಅಭ್ಯಾಸ ಆಗೋಯ್ತು ಈಗ. ಸರ್ ನೀವು ಇನ್ಫ್ಲೂಯೆನ್ಸ್ ಆಗ್ತೀರಾ ಸರ್? ಯಾಕಂದ್ರೆ ನಾನು ಭಾಳ ಇನ್ಫ್ಲೂಯೆನ್ಸ್ ಆಗ್ತಿದ್ದೆ ಸರ್, ಯಾಕಂದ್ರೆ ನಾನು ಒಂದು 20 ವರ್ಷ ಆಯಿತು ಸರ್. ನಿಮಗಾದ್ರೂ ಗೊತ್ತಿಲ್ಲರಿ ಸರ್, ನೀವು ದೊಡ್ಡ ಸ್ಟಾರ್, ನಮಗಂತೂ ಎಲ್ಲ ಸೊಂಟದ ಕೆಳಗೇನೆ ನೋಡಿ 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 ಸಾಕಾಗೋಗ್ಬಿಟ್ಟಿದೆ. ಹಿಂಗಾಗಿ ಕಮೆಂಟನ್ನೇ ನೋಡಲ್ಲ ನಾವು, ಏನಾದರೂ ಬರ್ಕೊಳ್ಳಿ ಬಿಡು ಸಾಯ್ಲಿ ಅಂತ. ಬಟ್ ನೀವು ಇನ್ಫ್ಲೂಯೆನ್ಸ್ ಆಗ್ತೀರಾ ಸರ್? ಎಸ್ಪೆಷಲಿ ಫ್ಯಾಮಿಲಿ ಬಗ್ಗೆ ಮಾತಾಡಿದಾಗ ಬೇಜಾರಾಗುತ್ತಾ ಸರ್ ನಿಮಗೆ? ಏನಿಲ್ಲ, ಫ್ಯಾಮಿಲಿ ಸ್ನೇಹಿತರಿಗೆ ನಾವಿದ್ದೀವಿ, ನಮಗೆ ಅವರಿದ್ದಾರೆ, ನಾವೇನು ಅವ್ರಿಗೆ ಗೊತ್ತಿದೆಲ್ಲ. ಏನಾಗುತ್ತೆ, ಪ್ರಪಂಚದಲ್ಲಿ ಕೆಲವರು ಮಾತಾಡೋರು ಇರ್ತಾರೆ, ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ, ಅವ್ರಿಗೆ ಬರೋದದು ಬಿಟ್ಬಿಡ್ಬೇಕು. ನಾವು ನಮ್ಮ ಪಾಡಿಗೆ ಇರಬೇಕು, ನಮ್ಮ ಕೆಲಸ ಮುಖ್ಯ, ನಾವೇನು ಮಾಡಬೇಕು ಅನ್ನೋದು ಮುಖ್ಯ. ಒಳ್ಳೇದು ಹೇಳ್ಕೊಂಡು ಎಷ್ಟೋ ಲಕ್ಷ ಜನ ಇದ್ದಾರಲ್ಲ, ಯಾವುದೋ 10-20 ಬಗ್ಗೆ ತಲೆ ಕೆಡಿಸ್ಕೊಂಡು ನೀವು ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋದು ತಪ್ಪಾಗುತ್ತೆ, ಬಿಟ್ಟಾಗ್ತಾರೆ. ನನಗೆ ನನಗೆ ಇವೆಲ್ಲ ಇನ್ಫ್ಲುಯೆನ್ಷಿಯಲ್ ಆಗಿ ಬೆಳೆಯೋಣ, ಯು ಶುಡ್ ಬಿ ಎ ಗುಡ್ ಇನ್ಫ್ಲುಯೆನ್ಸ್ ಟು ಅದರ್ಸ್. ನನಗೇನೋ ಒಂದು ಇನ್ಫ್ಲುಯೆನ್ಸ್ ಮಾಡುತ್ತೆ ಅಥವಾ ಇರಿಟೇಟ್ ಮಾಡುತ್ತೆ ಅಂದ್ರೆ ತಪ್ಪಾಗುತ್ತೆ. ಸರ್ ಈಗ ಇದು ಟೀಸರ್ ನೋಡಿದ್ವಲ್ಲ ಸರ್, ಫುಲ್ ಕತ್ಲೆಯಲ್ಲೇ ಶೂಟ್ ಮಾಡ್ದಂಗಿದೆ. ಇಲ್ಲ ಲೈಟ್ ಹಾಕಿದ್ದೀವಿ ಸರ್. ಕತ್ಲೆ ಅಂದರೆ ರಾತ್ರಿ ಹೊತ್ತು ಸರ್,
ಅದನ್ನ ಹೇಳಿ ಕತ್ತಲಲ್ಲಿ ಶೂಟ್ ಮಾಡ್ಯಾರ ಅಂದ್ರೆ ಅಂದ್ರೆ ಫುಲ್ ಕತ್ಲು ಕಾಣುತ್ತೆ ಅಂದ್ರೆ ರಾತ್ರಿಯಲ್ಲೇ ಶೂಟ್ ಮಾಡಿರೋದು ಸರ್? ಫುಲ್ ಸಿನಿಮಾನೇ ರಾತ್ರಿನಾ ಸರ್? ಹೌದು, ಒಂದು ರಾತ್ರಿಯ ಕತೆ ಹೌದು. ಆದ್ರೆ ಬಾಳ್ ರಾತ್ರಿ ಶೂಟ್ ಮಾಡಿದಿರಿ. ಒಂದ್ ರಾತ್ರಿ ಶೂಟ್ ಮಾಡಕ್ಕಾಗತ್ತಲ್ಲ? ಆಗಲ್ಲ, ಸಾಧ್ಯ ಅಲ್ಲ. ಅದನ್ನೇ ಕೇಳ. ನೀವು ಒಂದು ಇಂಟರ್ವ್ಯೂ 1 hour ಶೂಟ್ ಮಾಡ್ತೀರಾ ನೀವು, ಅರ್ಧ ಗಂಟೆ ಬರೋದು. ಅಲ್ಲ ಸರ್, ಒಂದ್ ರಾತ್ರಿಗೆ ಎಷ್ಟು ರಾತ್ರಿ ಶೂಟ್ ಮಾಡಿದ್ರಿ? ಆಯ್ತು 110 120 ದಿನ ಮಾಡ್ಯಾರ. ಬರೀ ಅಂದ್ರೆ ಇಂಡೋರ್ ಎಲ್ಲ ತೆಗಿಬೇಕಾದ್ರೆ ನಾವು ಡೇ ಟೈಮಲ್ಲಿ ತೆಗ್ದಿದ್ದೀವಿ. ಇಡೀ ಬಿಲ್ಡಿಂಗ್ ನ ಕತ್ಲ್ ಮಾಡ್ಕೊಂಡು, ಅಂದ್ರೆ ಹೊರಗಡೆ ಕವರ್ ಮಾಡ್ಕೊಂಡು ನೈಟ್ ಎಫೆಕ್ಟ್ ಬೆಳಗ್ಗೆನೂ ಮಾಡಿರಿ? ಬೆಳಗ್ಗೆ 100%. ಇಡೀ ಇಂಡೋರ್ ಅಲ್ಲಿ ವೇಸ್ಟ್ ಅಲ್ಲ. ಈಗ ಮನೆ ಒಳಗಡೆ ನೀವು ಒಂದು ಸ್ಟೇಷನ್ ಒಳಗಡೆ ಮನೆ ಒಳಗಡೆ ಎಲ್ಲ ತೆಗಿಬೇಕಾದ್ರೆ ರಾತ್ರಿ ಹೊತ್ತು ವೈ ಡು ವಾಂಟ್ ಟು ವೇಟ್ ಗೋ ಇನ್ ದ ನೈಟ್? ಅಲ್ಲಿ ಒಳಗಡೆ ಲೈಟ್, ಹೊರಗಡೆ ಲೈಟ್ ಸೋರ್ಸ್ ಕಟ್ ಮಾಡ್ಕೊಂಡ್ರೆ ಅದು 1.5 ತಿಂಗಳು 2 ತಿಂಗಳು ಮಾಡಿದೀವಿ. ಅದಾದ್ಮೇಲೆ ಔಟ್ಡೋರ್ ಹೋದ್ಮೇಲೆ ಕಂಟಿನ್ಯೂಸ್ ನೈಟ್ ಎಫೆಕ್ಟ್ಸ್ ಇತ್ತು. ನೈಟ್ ಎಫೆಕ್ಟ್ಸ್ ಇತ್ತು ಸರ್. ಇದರಲ್ಲಿ ನೀವು ಪೊಲೀಸ್ ಕಾಪ್ ಅಂತ ಹೌದಾ ಸರ್? ಪೊಲೀಸೇ ಕಾಪು, ಪೊಲೀಸ್ ಕಾಪ್ ಅಲ್ಲ. ಆಯ್ತು, ನೀವು ಪೊಲೀಸ್ ಅಂತ ಹೌದಾ ಸರ್? ಹೌದು, ಚೆನ್ನಾಗಿದೆ ಪೊಲೀಸ್ ಕಾಪ್. ಅಂದ್ರೆ ನೀವು ನಮ್ಮ ಆಡ್ಭಾಷೆಲ್ಲ ಹಂಗಿರುತ್ತೆ. ಅದೇ ರೀ, ಆಡ್ಭಾಷೆ ಚೆನ್ನಾಗಿದೆ ಪೊಲೀಸ್ ಕಾಪ್. ಈಗ ಅದ್ರಲ್ಲಿ ಸರ್ ನೀವು ಪೊಲೀಸು ಆದ್ರೆ ಎಲ್ಲರನ್ನ ಅಟ್ಟಾಡ್ಸ್ಕೊಂಡು ಹೊಡಿತೀರಲ್ಲ ಸರ್, ಒಳ್ಳೆ ಗ್ಯಾಂಗ್ಸ್ಟರ್ ತರ. ಹೌದಮ್ಮ, ಅಂದ್ರೆ ಆ ಕತೆ ಆಗಿದೆ. ಕಥೆಯಲ್ಲಿ ಅಟ್ಟಾಡ್ಸ್ಕೊಂಡು ಹೊಡೆಯೋದು ಅನ್ನೋದು ನಿಮ್ಗೆ ಕರೆಕ್ಟ್ ಅದು ವರ್ಡು, ಬಟ್ ಕತೆ ಆಗಿದೆ. ಅದು ಮಾಡ್ಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಒಂದೇ ರಾತ್ರಿ ಅಂದಾಗ ನಿಮಗೆ ಅರ್ಥ ಮಾಡ್ಕೊಬೇಕು, ಸಿಚುವೇಶನ್ ಆಗಿರುತ್ತೆ, ಮಾಡ್ಲೇಬೇಕಾದಂತ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಆ ತರ ಇದೆ. ಒಂದೇ ರಾತ್ರಿಯಲ್ಲಿ ಎಲ್ಲಾರನ್ನ ಹಾಕಿ ಹುಚ್ಚನಾಗಿ ಇಲ್ಲ, ಎಲ್ಲರಿಗೂ ಹೊಡಿಬೇಕು. ಆ ರಾತ್ರಿಯಲ್ಲಿ ಬರೋ ಸಿಚುವೇಶನ್ ಹ್ಯಾಂಡಲ್ ಮಾಡ್ಬೇಕು ಅವನು. ಎಲ್ಲಾರು ಒಂದೇ ರಾತ್ರಿ ಮುಗಿಸ್ತಾನೆ ಅನ್ನೋದು ಕತೆ ಅಲ್ಲ. ಆ ರಾತ್ರಿ ಒಂದು ರಾತ್ರಿಯಲ್ಲಿ ನಡೆಯೋ ಸಿಚುವೇಶನ್ ನ ಒಂದು ಅರ್ಜುನ್ ಮಹಾಕ್ಷಯ ಅನ್ನೋ ಒಂದು ಪಾತ್ರ ಅಲ್ಲಿ ಬಂದಾಗ ಮಾಡ್ಲೇಬೇಕು. ಇಲ್ಲ ತುಂಬಾ ತಲೆಗಳು ಉದುರೋಗ್ತವೆ. ಅಂತ ಪರಿಸ್ಥಿತಿ ಒಳಗೆ ಏನ್ ಮಾಡ್ತಾನೆ ಅನ್ನೋದು, ಹೇಗ್ ನಿಂತ್ಕೋತಾನೆ ಅನ್ನೋದು ಒಂದು ಬರ್ತಕ್ಕಂಥ. ಸರ್, ಕಬ್ಜಾದಲ್ಲಿ ಕಾಕಿ ಹಾಕಿದ್ರಿ ಅಂತ ಅನ್ಸುತ್ತೆ. ಕಾಕಿ ಹಾಕಿದಾಗ ಅದು ಹೆಂಗಿರುತ್ತೆ ಸರ್ ಆ ಖದರ್? ಹೌ ಡು ಯು ಫೀಲ್ ಕಾಕಿ ಹಾಕಿದಾಗ? ಸಿ, ಬೈ ಇಟ್ ಸೆಲ್ಫ್ ಇಟ್ ಇಸ್ ಅ ವೆರಿ ಗುಡ್ ಪ್ರೊಫೆಷನ್. ಆಕ್ಚುಲಿ ಅದೆಲ್ಲ ನಾವು ಆಗಿಲ್ಲ ಜೀವನದಲ್ಲಿ, ನಾವು ಕಲಾವಿದರಾಗಿದ್ವಿ. ಬಟ್ ನನಗನ್ಸುತ್ತೆ ಅದಕ್ಕೆ ತುಂಬಾ ಅದ್ರ ಹಿಂದೆ ಒಂದು ಶಿಸ್ತು, ಶ್ರಮ ಎಲ್ಲ ಇರುತ್ತೆ. ಆ ಪ್ರೊಫೆಷನಲ್ ಅದು ನಮ್ಮ ಮೇಲೆ ಬಿದ್ದಾಗ ಒಂದು ಇರುತ್ತೆ. ಅದು ಹೇಗೆ ಫೀಲ್ ಇದೆಲ್ಲ, ಯೂನಿಫಾರ್ಮ್ ಟೈಟ್ ಆ ಥರ ಒಂದೊಂದು ಬರುತ್ತೆ. ಅದು ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಲ್ಯಾಂಗ್ವೇಜ್ ಸರ್, ಲ್ಯಾಂಗ್ವೇಜ್ ಇಸ್ ಅ ಪರ್ಸನಾಲಿಟಿ. ಅದರಲ್ಲಿ ಏನು ಬರೋದಿಲ್ಲ. ಸಿ, ಲ್ಯಾಂಗ್ವೇಜ್ ಇಸ್ ಅ ಪರ್ಸನಾಲಿಟಿ. ಈಗ ಪೊಲೀಸ್ ಆಫೀಸರ್ ಮಾಡ್ತಾ ಇರೋ ಕ್ಯಾರೆಕ್ಟರ್ ನೀವು ಇವಾಗ ನಾರ್ತ್ ಕರ್ನಾಟಕದವರು ಅಂದ್ರೆ ಬೇರೆ ಥರ ಬರುತ್ತೆ, ಮಲೆನಾಡು ಬೇರೆ, ಬ್ಯಾಂಗ್ಳೂರ್ ಭಾಷೆ ಬೇರೆ ಬರುತ್ತೆ. ಅದರಲ್ಲಿ ಏನಿಲ್ಲ, ನಿಮ್ಮ ಪಾತ್ರದ ಮೇಲೆ ಹೋಗುತ್ತೆ. ಈಗ ಕೆಂಪೇಗೌಡ ಅಂತ ತೊಗೊಳಕ್ ಹೋದ್ರೆ ಅದು ಸಿಕ್ಕಾಬಿಟ್ಟೆ ಅಗ್ರೆಸಿವ್, ತುಂಬಾ ಸ್ಪೀಡು, ಮಾತಾಡೋ ಸ್ಪೀಡು, ಒಂದ್ ಕಡೆ ನಿಲ್ಲಲ್ಲ, ಕೋಪ ಜಾಸ್ತಿ. ಅದೇ ನೀವು ಮದಕರಿ ತೊಗೊಳಕ್ ಹೋದ್ರೆ ಮದಕರಿ ತಾಳ್ಮೆ, ಸಾಫ್ಟ್ ಆಗಿ ಮಾತಾಡೋದು. ಬಟ್ ವೆರಿ ವಾಟ್ ಈಸ್ ಎ ವೆರಿ ಟಫ್ ಕಾಪ್ ಮದಕರಿ, ಬಟ್ ಸಾಫ್ಟ್ ಸ್ಪೋಕನ್. ಸೊ ಇಟ್ಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರೈಸೇಷನ್ ಬರುತ್ತೆ ಅಷ್ಟೇ. ಅದರಲ್ಲಿ ನಾವು ಯಾವ ಥರ ಕೆತ್ಕೊಂಡು ಹೋಗ್ತಿರೋ ಅದ್ರ ಮೇಲೆ ಪರ್ಸನಾಲಿಟಿ, ಯಾವ ಪರ್ಸನಾಲಿಟಿ ಕಾಕಿ ಹಾಕಿದೆ ಅನ್ನೋದ್ರ ಮೇಲೆ ಹೋಗುತ್ತೆ ಅಷ್ಟೇ. ಬಟ್ ನಿಮ್ಮ ಪರ್ಸನಾಲಿಟಿಗೆ ಕಾಕಿ ಸಖತ್ ಸೂಟ್ ಆಗುತ್ತೆ ರೀ ಸರ್. ಆದರೆ ಸರ್ ನಿಮ್ಮ ಪರ್ಸನಾಲಿಟಿ ಹೆಂಗೆ ಸರ್ ನೀವು ರಿಯಲ್ ಲೈಫಲ್ಲಿ? ಯಾಕಂದ್ರೆ ಹೊರಗಡೆಯಿಂದ ನೋಡೋಕ್ಕೆ ನಾನೇ ಬರಬೇಕಂದ್ರೆ ಯವ್ವ ಹೆಂಗೇನೋ ಸುದೀಪ್ ಸರ್ ಮುಖಕ್ಕೆ ಕೊಡ್ದಂಗೆ ಮಾತಾಡ್ತಾರೇನೋ, ಹೆಂಗೆ ಮಾತಾಡ್ತಾರೇನೋ, ಹೆಂಗೆ ಕ್ವಶನ್ ಕೇಳ್ಬೇಕೇನೋ ಅಂತ. ಸರ್ ನೀವು ಹೆಂಗೆ ಸರ್ ಪರ್ಸ್ನಲಿ? ನೀವು ಯಾರು ಸರ್? ನೀವು ಕೆಂಪೇಗೌಡ್ರ, ಮದಕರಿನ, ಹೆಂಗೆ ಸರ್ ನೀವು? ತಟ್ಟೆಗೆ ಅನ್ನ ರಸಮ್ಮು ಸರ್ವ್ ಮಾಡಿದ್ರೆ ಕೈ ಹಾಕೊಂಡು ತಿನ್ನೋನು, ನೀವು ನೂಡಲ್ಸ್ ಕೊಟ್ಟರೆ ಫೋರ್ಕ್ ಹಾಕೊಂಡು ತಿನ್ನೋನು. ಕರೆಕ್ಟಾ? ಎಲ್ಲಿ ಹೆಂಗೆ ಬೇಕೋ ಹಂಗೆ? ಎಲ್ಲಲ್ಲ, ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆ ನನಗೆ ವ್ಯಕ್ತಿತ್ವ ಏನಿದೆ, ನನ್ನ ಪರ್ಸನಲ್ ಅನ್ನೋದೇ, ನನ್ನ ಪರ್ಸನಲ್ ಲೈಫಲ್ಲಿ ಎಲ್ಲ ತುಂಬ ಜನ ಇರ್ತಾರಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌ ಯು ಟಾಕ್, ವಾಟ್ ಯು ಡೂ. ಇವಾಗ ಯಾರ ಹತ್ರ ಹೇಗಿರ್ಬೇಕು ಹಾಗಿರ್ಲೇಬೇಕಲ್ಲ ಪರಿಸ್ಥಿತಿ. ಅದು ನಾವೊಬ್ಬರೇ ಕೂತ್ಕೊಂಡಾಗ ಹೇಗಿರ್ತೀವೋ ಸಪ್ರೇಟ್ ಆಗುತ್ತೆ. ಮನೆಯವ್ರ ಹತ್ರ ಹೇಗಿರ್ತೀವೋ ಇದೆಯಾ. ಸೊ ಇವಾಗ ಎದುರುಗಡೆ ತಾವು ಹೇಗಿದ್ದೀರಿ, ಇವಾಗ ತಾವು ಒಳ್ಳೆ ರೀತಿಯಲ್ಲಿ ಮಾತಾಡ್ಕೊಂಡು ಚೆನ್ನಾಗಿದ್ದು ನೀವು ಪ್ರೀತಿನ ಹಂಚ್ತಾ ಇದ್ದೀರಂದ್ರೆ ನಾನ್ಯಾಕೆ ನಿಮಗೆ ಕೋಪ ಕೊಡಲಿ? ಅಥವಾ ನೀವು ಉರ್ಸೋ ಕೆಲಸ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಂದ್ರೆ ಏನು ಅಷ್ಟು ಒಳ್ಳೆಯವ್ರು ಹೋಗ್ಲಿ ಬನ್ನಿ ದೇವ್ರ ತಲೆ ಮೇಲೆ ಕೂತ್ಕೊಳ್ಳಿ ಇನ್ನೂ ಹೊಡೀರಿ ಅನ್ನೋಕ್ಕೆ. ಹಾಗಲ್ಲ. ಸಿ, ಐ ಡೋಂಟ್ ಥಿಂಕ್ ಸೊ. ಸಿ, ನೀವಾಗಲಿ ನಾವಾಗಲಿ ಗೌರವ ಕೊಡೋದಕ್ಕೆ ಯಾರು ಹಿಂದೆ ಮುಂದೆ ನೋಡಲ್ಲ. ನಿಮ್ಮ ಗೌರವಕ್ಕೆ ವಾಪಸ್ ಗೌರವನೇ ಒಂದು ವಾಪಸ್ಸು ರಿಯಾಕ್ಷನ್ ಆಗಿ ಸಿಕ್ಕಿದ್ರೆ ದಟ್ ಇಸ್ ಮೋರ್ ರೆಸ್ಪೆಕ್ಟ್ಫುಲ್ ಅಲ್ವಾ? ಪ್ರೀತಿ ವಿಶ್ವಾಸ ಎಲ್ಲ ಒಂದೇ ಸೈಡ್ ಆಗಿರಬಾರ್ದು, ಎರಡು ಕಡೆನೂ ಇರಬೇಕು ಯಾವಾಗಲೂ. ಅದು ಬಂದಿಲ್ಲ ಅಂದಾಗ ಫಸ್ಟ್ ಕಟ್ ಆಫ್ ಮಾಡ್ಕೊಂಡು ಸೈಲೆಂಟ್ ಆಗಿರ್ತೀವಿ. ಅದಾದಮೇಲೆ ಸ್ವಲ್ಪ ತಟ್ಟಿ ಎಬ್ಬಿಸ್ಬೇಕಾಗುತ್ತಲ್ಲ, ಯಾಕೆ ಏನು ನಡೀತದೆ ಅಂತ ಕೇಳೋಕ್ಕೆ. ಕರೆಕ್ಟ್. ಎಲ್ಲರಲ್ಲೂ ಆ ಪರ್ಸನಾಲಿಟಿ ಇರುತ್ತೆ. ಹೋಗ್ತಾ ಹೋಗ್ತಾ ಒಂದು ಡೆವಲಪ್ ಮಾಡ್ಕೊಂಡಿರ್ತೀವಿ. ಬೇಡ ಅದು ಪರವಾಗಿಲ್ಲ, ಏನಂತೆ ಆಯ್ತು ಹೋಲಿ ಬಿಡು ಅಂತ ಹಂಗೆ ಬಂದಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಅನುಭವದ ಪಾಠ ಎಲ್ರಿಗೂ ಇರುತ್ತೆ. ಸರ್ ನನಗೆ ಟಿವಿ ಮೇಲೆ ಭಾಳ ಜನ ಇವಳು ಕೆಟ್ಟ ಕಡಕ್ಕೆ ಇವಳು, ಭಾಳ ಎಮ್ಮಾರಿ ಇವಳು, ಈ ಥರ ಮಾತಾಡ್ತಾರೆ ಸರ್.
ಆದ್ರೆ ಹೊರಗಡೆ ನಮ್ದೇ ಬೇರೆ ಒಂದು ಜೀವನ ಇರುತ್ತೆ ರೀ ಸರ್, ಹಂಗೆ ಕೇಳಿದೆ ಅಷ್ಟೇ. ಮತ್ತೆ ಕರೆಕ್ಟು, ತಪ್ಪೇನಿಲ್ಲ. ಇವಾಗ ನೀವು ಅನುಭವದಂತ ಹೇಳ್ತೀರಿ. ಆಲ್ರೆಡಿ ನಾವು ಮಾತಾಡೋಕ್ಕೆ ಶುರು ಮಾಡೋದು 15-20 ನಿಮಿಷ ಆಯ್ತಾ? 15 ನಿಮಿಷ ಹಿಂದೆ ಇದ್ದಿದ್ದ ಮಾತಿಗೂ ಇವಾಗ ಬರ್ತಾರೋ ಮಾತಿನ ಸ್ಟೈಲ್ಗೂ ಡಿಫ್ರೆನ್ಸ್ ಇದೆ. ಯಾವಾಗ ನೀವು ಕಂಫರ್ಟೇಬಲ್ ಆಗ್ತಿರೋ ನೀವು ಮಾತಾಡೋಕೆ ಸ್ಟಾರ್ಟ್ ಮಾಡ್ತೀರಿ, ಹಾಗೆ ತಾನೆ? ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತಲ್ಲ ನಾವೇನು ಅನ್ನೋದು. ಸರ್ ಈಗ ಈ ಸಿನಿಮಾದಲ್ಲಿ ಸರ್ ನಾನು ನೋಡಿದೆ, ನಂಗೆ ಭಾಳ ಹೆಸರು ಗೊತ್ತಿಲ್ಲ, ಅವ್ರು ನಾನು ಓದೇ ಹೇಳ್ಬೇಕು ನಿಮಗೆ. ಸುನೀಲ್ ವರ್ಮಾ ಅವರು ನೋಡಿ ಸರ್, ತೆಲುಗು ಫಿಲಮ್ ಇಂಡಸ್ಟ್ರಿಯಲ್ಲಿ ವಂಶಿ ರೆಡ್ಡಿ, ವರಲಕ್ಷ್ಮಿ, ಇಳವರಸನ್ ಇವರೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ಗಳು. ಇನ್ನೊಂದು ಕಡೆ ಸಂಯುಕ್ತ ಹೊರನಾಡು, ಸುಕೃತ ವಾಗ್ಲೆ, ಪ್ರಮೋದ್ ಶೆಟ್ಟಿ, ಉಗ್ರಂ ಮಂಜು ಇವರೆಲ್ಲ ಒಂದು ಸ್ವಲ್ಪ ಹೊಸಬ್ರು. ಸೊ ತುಂಬ ಎಕ್ಸ್ಟ್ರೀಮ್ ಎಕ್ಸ್ಪೀರಿಯನ್ಸು ಹೊಸಬ್ರು. ಇವರ ಕಾಂಬಿನೇಷನಲ್ಲಿ ನೀವು ಅವ್ರ ಜೊತೆ ಆ್ಯಕ್ಟ್ ಮಾಡುವಾಗ ಸರ್ ಇಟ್ಸ್ ಕ್ವೈಟ್ ಚಾಲೆಂಜಿಂಗ್ ಅಂತ ಏನಿಲ್ಲ, ಎಲ್ಲರೂ ಅವ್ರವ್ರ ಕೆಲಸ ಅದ್ಭುತವಾಗಿ ಮಾಡ್ತಾರೆ. ನೀವು ಅನ್ಕೊಂಡಿದ್ದೀರ ಅಷ್ಟೇ ಹೊಸಬ್ರು ಅಂತ. ಮಂಜು ಆಗಲಿ, ಸಂಯುಕ್ತ, ಸುಕೃತ ಎಲ್ಲ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಆ ಕಡೆ ಸೀನಿಯರ್ಸ್ ಅವ್ರು ಅದ್ಭುತವಾಗಿ ಮಾಡಿದ್ದಾರೆ. ಖುಷಿ ಆಗುತ್ತೆ. ಎಲ್ಲ ಒಳ್ಳೊಳ್ಳೆ ಕಲಾವಿದರು ಪ್ಲಸ್ ಒಳ್ಳೊಳ್ಳೆ ಸೀನ್ಸ್, ಒಳ್ಳೊಳ್ಳೆ ಪಾತ್ರ ಎಲ್ಲರಿಗೂ ತುಂಬಾ ಅದ್ಭುತವಾಗಿ ಮಾಡ್ಯಾರ. ಎಲ್ಲರೂ ಚೆನ್ನಾಗಿ ಮಾಡ್ಯಾರ. ಅದು ಆ ಥರ ಏನು ಅನ್ನಿಸ್ಲೇ ಇಲ್ಲ ನಮಗೆ. ಎಲ್ಲರೂ ಇನ್ವಾಲ್ವ್ ಆಗಿ ಪ್ರತಿಯೊಂದು ಸೀನಲ್ಲಿ ಇನ್ವಾಲ್ವ್ ಆಗಿದ್ರು. ಸೊ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಟು ವರ್ಕ್ ವಿತ್ ಆಲ್ ಆಫ್ ದೆಮ್ ಆಕ್ಚುಲಿ. ಅವರು ಕೂಡ ಸರ್ ಅವ್ರ ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೆಸ್ ಮೀಟಲ್ಲಿ ಎಲ್ಲರೂ ಮಾತಾಡಿದ್ದಾರೆ. ಮಾತಾಡುವಾಗ ಅವ್ರು ಹೇಳ್ತಾ ಇದ್ರು ತುಂಬ ಕಲ್ತ್ವಿ, ತುಂಬ ನೀವೊಂಥರ ಆ್ಯಕ್ಟಿಂಗಲ್ಲಿ ನೀವೊಂಥರ ನಡೆದಾಡೋ ಗೂಗಲ್ ಇದ್ದಂಗೆ. ನಿಮ್ಮ ಜೊತೆ ನೀವು ಕಲಿಸ್ಬೇಕಾಗಿಲ್ಲ, ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ರೇ ಒಂಥರ ಅದು ಕಲ್ತ್ಕೊಂಡಂಗೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ರಂಗನಾಥ್ ಸರ್ ಜೊತೆ ಕುತ್ಕೊಂಡ್ರೆ ಸಾಕು ಎಲ್ಲ ತಿಳ್ಕೊಂಡ್ಬಿಡ್ತೀವಿ ಅಂತ. ಹಾಗೆ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದರೆ ಸಾಕು ಸರ್, ಎಲ್ಲ ಅವ್ರು ಕಲ್ತು ಬಿಡ್ತಾರೆ. ಅಂದರೆ ನಿಮ್ಮ ಒಂದು ಆ್ಯಕ್ಟಿಂಗ್ ಕಲೆ ಏನಿದೆ ಅಂತ. ಕರಿಸುಬ್ಬ ಅವ್ರು ಹೇಳ್ತಾ ಇದ್ರು, ಅವ್ರು ಕೊಂಡು ನೋಡಿದ್ರೆ ನಂಗೆ ಸಖತ್ ಭಯ ಅಂತ. ಯಾಕೆ ಎದುರಿಸಿದ್ರಿ ಅವ್ರನ್ನ? ಯಾವತ್ತಾದರೂ ಚೂರಿ ಅಥವಾ ಗನ್ನು ಯಾರಿಗಾರು ಹೆದರ್ಸಿದ್ಯಾ? ಅದ್ರ ಪಾಡಿಗೆ ಅದು ಇರುತ್ತೆ. ಅದು ನೀವು ತಾನೇ ನೋಡಿ ಹೆದರ್ಕೋತಾ ಇರೋದು. ಮತ್ತು ನಾನೇಕೆ ಹೆದರ್ಸ್ಲಿ? ನನ್ನ ಪಾಡಿಗೆ ನಾನು ಇದ್ದೀನಿ. ಭಯ ಆಗ್ತಾ ಇದೆ ಅಂದರೆ ಬಹುಶಃ ಅವ್ರಿಗೆ ನನ್ನ ಮೇಲೆ ಇರೋ ಗೌರವ ಇರ್ಬೋದು, ಪ್ರೀತಿ ಇರ್ಬೋದು. ಆ ಪ್ರೀತಿಯಿಂದ ಬರ್ತಾ ಇರ್ಬೋದು ಅಷ್ಟೇ. ಅದು ಅವ್ರು ಏನು ಹೇಳ್ತಾರೆ ಇದು ಯಾವುದು ಭಯದಿಂದ ಅಲ್ಲ, ಅದು ಗೌರವದಿಂದ. ಆಮೇಲೆ ಅವ್ರ ಕೆಲಸ ನೋಡಿರೋ ಗೌರವ ಇರ್ಬೋದು. ಸೊ ಇನ್ನೇನಿಲ್ಲ, ಪಾತ್ರದಲ್ಲಿ ನಿಮ್ಮ ಲುಕ್ಸ್ ನೋಡಿ ಮೇ ಬಿ ಅಷ್ಟೇನೆ. ಅದು ಅವ್ರಿಗೆ ಇರೋ ಪ್ರೀತಿ ಆ ಥರ ಮಾತಾಡಿಸ್ತಾರೆ. ಅವ್ರಿಗೆ ಸ್ವಲ್ಪ ಭಯ ಬಿಡ್ರಿ ಸರ್, ನಿಮ್ ನೋಡಿದ್ರೆ ಒಂದ್ ಸ್ವಲ್ಪ ಆ ಭಯ ಇರ್ಬೇಕಮ್ಮ, ಎಲ್ಲಾದ್ರ ಮೇಲೂ ಇರ್ಬೇಕಲ್ಲ. ಆ ಭಯ ಎಲ್ಲಾದ್ರ ಮೇಲೂ ಇರ್ಬೇಕು, ಎಲ್ಲಾರ ಮೇಲೂ ಇರ್ಬೇಕು ಸ್ವಲ್ಪ ಮಟ್ಟಿಗೆ ಭಯ. ನಿಮ್ಮ ಇವರು ಟೆಕ್ನಿಷಿಯನ್ಸು ಮತ್ತು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದವರು ಎಲ್ಲರೂ ಪ್ರೆಸ್ ಮೀಟಲ್ಲಿ ಮಾತಾಡ್ತಾ ಇರೋದು ನೋಡಿದ್ರೆ ಸರ್, ಅವ್ರ ಜೊತೆ ನೀವು ಯಾವ ರೀತಿಯಾದೊಂದು ಒಂದು ಒಳ್ಳೆಯ ಸಂಬಂಧ ಇದೆ ನಿಮಗೂ ಮತ್ತು ಎಲ್ಲ ಚಿತ್ರತಂಡಕ್ಕೂ ಅನ್ನೋದನ್ನು ಅದು ತುಂಬ ವ್ಯಕ್ತಪಡಿಸ್ತಾ ಇತ್ತು ಸರ್. ಈ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಮಾಡೋಕ್ಕೆ ಭಾಳ ಲೇಟ್ ಮಾಡಿದ್ರಾ ಸರ್? ಯಾಕಂದ್ರೆ ಎಲ್ಲಿ ಹೋದಲ್ಲಿ ಬಂದಲ್ಲಿ ನಿಮ್ಮ ಪ್ರಶ್ನೆ ಕೇಳ್ತಿದ್ರು, ಸರ್ ಮ್ಯಾಕ್ಸ್ ರಿಲೀಸ್ ಯಾವಾಗ? ಒಂದ್ಸರಿ ಫ್ರಸ್ಟ್ರೇಟ್ ಆಗಿ ಅವ್ರನ್ನೇ ಕೇಳ್ರಿ ಅಂದ್ಬಿಟ್ರಿ ನೀವು. ಯಾಕೆ ಇಷ್ಟು ಲೇಟ್ ಯಾಕಾಯ್ತು? ಕಾರಣಗಳು ಇರ್ತವೆ, ಎಷ್ಟೋ ಕಾರಣಗಳಿರ್ತವೆ ಸಿನಿಮಾದಲ್ಲಿ. ಅದೆಲ್ಲ ಸೇರ್ಕೊಂಡು ಆಯ್ತು, ಒಂದು ಟೈಮ್ ಚೆನ್ನಾಗಿ ಬಂತು, ಟೈಮ್ ಚೆನ್ನಾಗಿ ಒಳ್ಳೆ ಡೇಟಿಗೆ ರಿಲೀಸ್ ಆಗ್ತದೆ, ಬಿಟ್ಬಿಡೋಣ. ಒಳ್ಳೆ ಡೇಟ್ ಕ್ರಿಸ್ಮಸ್ ಇದೆ, ಪ್ರಾಬ್ಲಮ್ಗಳಾಗಿದೆ. ಹಾಗಂತ ಅಲ್ಲಿ ಏನೋ ವೈಯಕ್ತಿಕವಾಗಿ ಒಬ್ಬರ ಮೇಲೆ ಒಬ್ಬರು ಪ್ರಾಬ್ಲಮ್ ಇತ್ತು ಅನ್ನೋದಲ್ಲ. ಸಿನಿಮಾದಲ್ಲಿ ಅವ್ರವ್ರದ್ದೇ ಕೆಲವು ಇಶ್ಯೂಸ್ಗಳಿತ್ತು. ಎಲ್ಲ ಒಂದ್ಸತಿ ಫ್ಲಡ್ಸ್ ಆಗಿ 1-2 ತಿಂಗಳು ವೇಸ್ಟ್ ಆಯಿತು ಚೆನ್ನೈಯಲ್ಲಿ. ಅದಾದಮೇಲೆ ಎಲ್ಲರದ್ದು ಡೇಟ್ಸ್ ಹೊಡಿತು. ಆಮೇಲೆ ಪ್ರೊಡ್ಯೂಸರ್ ಗಾಟ್ ಸ್ಟಕ್ ಸಮ್ವೇರ್ ಎಲ್ಸ್. ಸೊ ಎಲ್ಲದೂ ಇತ್ತು, ಒಂದಿಷ್ಟು ಕಾರಣಗಳಿತ್ತು, ಎಲ್ಲ ಸೇರ್ಕೊಂಡು ಬಂತಷ್ಟೆ. ಬಟ್ ಆಗಸ್ಟಲ್ಲಿ ವಿಗರಸ್ ಆಗಿ ಫಾಸ್ಟಾಗಿ ಆಗಸ್ಟಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಂತೂ ಹೌದು. ಅಲ್ಲೊಂದು ಟೀಸರ್ ಬಿಟ್ಟಿರ್ತೀವಿ ನಾವು, ಸೂನೆಸ್ಟ್ ಅಂತ ಲಾಸ್ಟ್ ಬರಬೇಕಿತ್ತು. ಮತ್ತೆ ಆ್ಯಕ್ಚುಲಿ ಪ್ರೊಡಕ್ಷನ್ ಸೈಡಿಂದ ಬೇಡ, ಇವಾಗ ಸ್ವಲ್ಪ ಮುಂದೆ ಹಾಕೋಣ, ಈಗ ಬೇರೆ ಬೇರೆ ಭಾಷೆಗಳಲ್ಲಿ ತುಂಬ ದೊಡ್ಡ ಸಿನಿಮಾಗಳು ಬರ್ತಾ ಇದೆ, ಎಲ್ಲ ಕಡೆ ರಿಲೀಸ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ಬೇಕು ನಮಗೆ, ಬೇಡ ಅಂತ ಅವ್ರಿಗೆ ಅವ್ರದ್ದೇ ಆದ ರೆಸರ್ವೇಷನ್ಸ್ ಇತ್ತು. ಸೊ ಐ ಥಿಂಕ್ ವಿ ಶುಡ್ ಕೋಆಪರೇಟ್ ಅಷ್ಟೇ. ಸರ್ ಇವರು ವಿಜಯ್ ಕಾರ್ತಿಕ್ ಹೊಸ ಡೈರೆಕ್ಟರ್ ಅಲ್ರಿ ಸರ್, ಅವ್ರು ಫಸ್ಟ್ ಟೈಮ್ ನೀವು ಅವ್ರಿಗೊಂದು ಅವಕಾಶ ಕೊಟ್ಟಿದ್ದೀರಿ. ಸೊ ಇದು ಹೆಂಗೆ ಸರ್, ಹೊಸಬ್ರನ್ನ ಬೆಳೆಸಬೇಕು ಅನ್ನುವಂಥ ಕಾನ್ಸೆಪ್ಟಾ ಅಥವಾ ಈಸ್ ವೆರಿ ಟ್ಯಾಲೆಂಟೆಡ್, ಎಲಿಜಿಬಲ್? ಅವ್ರಿಗೊಂದು ಗೊತ್ತಿಲ್ಲ ನನಗೆ. ಆ ಥರ ಇಲ್ಲ, ಬಂದರು ನನ್ನ ಮನೇಲಿ ಕೂತರು, ಕತೆ ಹೇಳಿದ್ರು, ಕತೆ ಇಷ್ಟ ಆಯಿತು, ಅವ್ರದ್ದು ವಿಷನ್ ಇಷ್ಟ ಆಯಿತು, ಮಾಡಿದೆ ಅಷ್ಟೇ. ಅದರಲ್ಲಿ ಏನು ರಾಕೆಟ್ ಸೈನ್ಸ್ ಇಲ್ಲ. ಅದರಲ್ಲಿ ಹೊಸಬ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂದಾಗ ಹೊಸಬ್ರು ಸಿನಿಮಾಗಳು ರಿಲೀಸ್ ಆದಾಗ ಅಥವಾ ಅದಕ್ಕೆ ಟ್ವೀಟ್ ಮಾಡೋದಾಗಲಿ ಹೋಗೋದಾಗಲಿ ಅದು ಮಾಡ್ತಾ ಇರ್ತೀವಿ ನಾವು. ಡೈರೆಕ್ಷನ್ ಅಂತ ಬಂದಾಗ ಅಲ್ಲಿ ಪ್ರೋತ್ಸಾಹ ಅನ್ನೋದು ಬರೋದಿಲ್ಲ, ನಂಬಿಕೆ ಬರುತ್ತೆ ಅಷ್ಟೇ. ಅದರಲ್ಲಿ ಅವನ ಮೇಲೆ ನಂಬಿಕೆ ಇದೆಯಾ, ಅವ್ರ ಮೇಲೆ ನಂಬಿಕೆ ಇದೆಯಾ, ಅವ್ರು ಹೇಳೋದ್ ರೀತಿಯಲ್ಲಿ ತೆಗಿತಾರ ಅವರು, ಅದೊಂದು ಇನ್ಸ್ಟಿಂಕ್ಟ್ ಅಷ್ಟೇ. ತುಂಬಾ ಚೆನ್ನಾಗಿ ಕತೆ ಹೇಳ್ತಾರೆ, ಕ್ಲಾರಿಟಿ ತುಂಬಾ ಚೆನ್ನಾಗಿದೆ, ಮಾಡೋಣ ಅಷ್ಟೇ. ಕತೆ ಬರ್ದಿರೋದು ಅವರೇ ಅಲ್ವಾ, ಮಾಡೋರು ಅನ್ಕೊಂಡು ಒಂದು ನಂಬಿಕೆ ಅಷ್ಟೇ. ಒಂದು ನಂಬಿಕೆ ಅಲ್ಲ ಸರ್, ನೀವು ಹಂಗೆ ಅಂತ ಅಲ್ರಿ ಸರ್, ಯಾರು ಕೇಳಿದ್ರು ನೀವು ಇಲ್ಲ ಅನ್ನಂಗಿಲ್ಲ, ಸತಾಯಿಸಲ್ಲ, ಕಾಲ್ ಶೀಟ್ ಕೊಡಲ್ಲ, ಹಾಗೆಲ್ಲ ಮಾಡಲ್ಲ ಅಂತ ಕೇಳಲ್ಪಟ್ಟೆ ನಿಮ್ಮ ಬಗ್ಗೆ.
ಸೊ ದಟ್ ಈಸ್ ವೆರಿ ಗುಡ್ ಥಿಂಗ್ ಸರ್. ಅದು ಅಂದ್ರೆ ನಾವು ಹೊರಗಡೆ ಇದೆಲ್ಲ ನೋಡೋದಕ್ಕೆ ಪರವಾಗಿಲ್ಲಪ್ಪ ಸುದೀಪ್ ಸರ್ ಹಿಂಗಲ್ಲ ಅಂತ ಒಂದು ಖುಷಿ ಆಗುತ್ತೆ ಸರ್. ಅದು ಒಳ್ಳೇದಲ್ಲ. ಅದು ಯಾರಾದ್ರೂ misuse ಯಾವ ಮಾಡ್ಕೊಂಡಿದ್ದೀರಾ ಕಲೆ ಮಿಸ್ಯೂಸ್ ಆಗೇ ಆಗುತ್ತಮ್ಮ. ಈ ಪ್ರಪಂಚದಲ್ಲಿ ಮಿಸ್ಯೂಸ್ ಆಗಲ್ಲ ಅಂತಲ್ಲ, ಮಿಸ್ಯೂಸ್ ಮಾಡ್ಕೊಳಕ್ ಬಿಟ್ವಿ ಅನ್ನೋದೊಂದು ಪಾಠ ನಾವು ಕಲಿಬೇಕಾಗತ್ತೆ ಅಷ್ಟೇ. ಅಲ್ಲಿ ಎಲ್ಲಿ ಚೇತರಿಸ್ಕೋಬೇಕು. ಮಿಸ್ಯೂಸ್ ಮಾಡಿದ್ರು ಅಂತ ಅವ್ರನ್ನ ಬೈಕೊಂಡು ಓಡಾಡ್ಕೊಂಡು ಮಾಡೋದ್ರ ಅರ್ಥ ಇಲ್ಲ. ಬಟ್ ಅದು ಮಾಡ್ಕೊಳಕ್ ಬಿಟ್ವಿ ಅಲ್ಲ. ಅಲ್ಲ ಇಫ್ ಅಟ್ ಆಲ್ ನಾವು ಇಂಪ್ರೂವ್ ಆಗಬೇಕು ಲೈಫಲ್ಲಿ, ಇನ್ನು ಮುಂದೆ ಹೋಗ್ಬೇಕು ಅಂತ ಇದ್ರೆ ಕೆಲ ಕಾಲ ಕಳೆದು ಜಗಳ ಮಾಡ್ತಾ ನಿಂತ್ಕೊಳಕ್ ಹೋಗ್ಬೇಡ. ಮುಂದೆ ಹೋಗ್ತಾರಣ, ಕಲಿಯೋಣ, ಮುಂದೆ ಹೋಗೋಣ, ಮುಂದೆ ಆ ತಪ್ಪು ಮಾಡೋದು ಬೇಡ ಮತ್ತೆ ಅಷ್ಟೇ. ಯೂಸ್ ಮಾಡ್ಕೊಳ್ಳೋರು ಇದಾರಂತ ಗೊತ್ತಾಗದೆ ನಾವು ಅವಕಾಶ ಕೊಟ್ಟಾಗಲ್ಲ, ಅವಾಗ ಅವ್ರು ನಮ್ಮನ್ನು ಹೇಗೆ ಕೆತ್ತುತ್ತಾರೆ, ಸಿನಿಮಾ ಹೇಗೆ ಕೆತ್ತುತ್ತಾರೆ, ನಮ್ಗೆ ಏನೇನು ಎಕ್ಸೈಟ್ಮೆಂಟ್ ಇದೆ ಡೈಲಿ ಅದೆಲ್ಲ ಕೌಂಟ್ ಆಗುತ್ತಲ್ಲ. ಅಲ್ಲ ಸರ್, ನಿಮ್ಮನ್ನು ಕೆತ್ತಬೇಕಾ? ನೀವೇ ಆಲ್ರೆಡಿ ನೀವೇ ಯಾವುದೇ ಒಂದು ಕಲ್ಲ ಇಲ್ಲ, ಯಾವ್ದು ನೀವು ಶಿಲ್ಪಿ ಎಲ್ಲ ಶಿಲೆ ಯಾವಾಗ ಆಗೋದು ಕೆತ್ತದ ಮೇಲೆ. ಕೆತ್ತಿದ್ಮೇಲೆ ಕಲ್ಲೆಲ್ಲ ಗುಣ ಇರಬೇಕು. ನಾವೆಲ್ಲ ಒಂದು ಕಲಾವಿದರಾಗಿ ನಾವು ಸಿನಿಮಾಗೆ ಹೋದಾಗ ಫಸ್ಟ್ ಒಂದು ಕಲ್ಲು ಅನ್ಕೊಳ್ಳಿ. ಓಕೆ, ಆ ಕಲ್ಲಲ್ಲಿ ಕೆಲವು ಗುಣಗಳು ಇರ್ತವೆ. ಕೆತ್ತವ್ರು ತಾವು ಡೈರೆಕ್ಟರ್ಗಳಾಗಲಿ ಇನ್ನೊಬ್ಬರಾಗಲಿ ಅವ್ರು ಕೆತ್ತಬೇಕು ಅದನ್ನ ಇಟ್ಕೊಂಡು. ಅದ್ರಲ್ಲಿ ಶಕ್ತಿ ಇರುತ್ತೆ. ನಾವೇನು ಶಿಲೆಯಾಗಿ ನಾವೊಂದು ಐಡಲ್ ಆಗಿ ಸ್ಟೇಜಿಗೆ ಹೋಗೋಕ್ಕಾಗಲ್ವಲ್ಲ. ಪ್ರತಿ ಸಿನಿಮಾಗೂ ನೀವು ಒಂದು ಕಲ್ಲಾಗೆ ಹೋಗ್ತೀರಿ ಸರ್? 100% ಖಾಲಿ ಹಾಳಾಗೆ ಹೋಗ್ಬೇಕು ನಾವು. ಅದ್ರಲ್ಲೊಬ್ಬ ಡೈರೆಕ್ಟರ್ ಬರೀತಾನೆ, ಏನು ಬೇಕೋ ಬರೀತಾರೆ. ಅದಕ್ಕೆ ನಾವು ಅವಕಾಶ ಕೊಡ್ಬೇಕಾಗ್ತಿಲ್ಲ. ಇಲ್ಲ ನಾನು ಇರೋದೇ ಹೀಗೆ, ನಾನು ಮಾಡೋದೇ ಹೀಗೆ, ನಾನು ತುಂಬ ಒಳ್ಳೆ ನಟ ಅಂತ ಅಂದ್ಬಿಟ್ಟು ಎಲ್ಲ ಸಿನಿಮಾದಲ್ಲೂ ತೋರ್ಸೋಕ್ಕಾಗಲ್ಲ ನಾವು. ಅವ್ರಿಗೆ ಏನು ಬೇಕೋ ಮಾಡಬೇಕು, ಸಿನಿಮಾಗೆ ಏನು ಬೇಕೋ ಮಾಡಬೇಕು, ಸಿನಿಮಾದಲ್ಲಿ ಏನು ಇಷ್ಟಿದೆ ಅಷ್ಟೇ ಮಾಡಬೇಕು. ಗೊತ್ತು ಅಂತ ಎಲ್ಲ ಮಾಡೋಕ್ಕಾಗಲ್ಲ ಸರ್. ಇದು ಮೊನ್ನೆ ಎಲ್ಲೋ ಒಂದು ಪ್ರೆಸ್ ಮೀಟಲ್ಲಿ ಒಂದು ನ್ಯಾಷನಲ್ ಪತ್ರಕರ್ತರೆಲ್ಲ ಕೂತಿದ್ರು. ಪಾಪ ಒಬ್ಬ ಜರ್ನಲಿಸ್ಟ್ ಏನೋ ನಿಮ್ಮ ಪ್ರಶ್ನೆ ಕೇಳಿದ್ರು ಹೀರೋಯಿನ್ ಬಗ್ಗೆ, ನೀವು ಅದಕ್ಕೊಂದು ಖಡಕ್ ಉತ್ತರ ಕೊಟ್ರಿ. ಅದಕ್ಕೆ ಈ ಪ್ರಶ್ನೆ ಕೇಳೋ ಬೇಡ ಅಂತ ನಾನು ಒಂದು ಸ್ವಲ್ಪ ಖಡಕ್ ಉತ್ತರ ಎಲ್ಲಿ ಕೊಟ್ಟೆ? ನಾನು ಚೆನ್ನಾಗೇ ಕೊಟ್ಟನಲ್ಲ. ನಾನು ಅದೇ ಚೆನ್ನಾಗಿ ಕೊಟ್ರಿ ಅಂತಾನೆ ನಾನು ಹೇಳ್ತಾ ಇರೋದು, ಚೆನ್ನಾಗೇ ಕೊಟ್ರಿ ಅಂತ. ಈಗ ನೀವಂತಲ್ಲ ಸರ್, ಇತ್ತೀಚೆಗೆ ನೋಡ್ತಾ ಇದೀವಿ ಡೈರೆಕ್ಟರ್ಸು ಎಂಥ ಕತೆ ಆಯ್ಕೆ ಮಾಡ್ಕೋತಾರೆ ಅಂದರೆ ಅಲ್ಲಿ ಹೀರೋಯಿನ್ ಪಾತ್ರ ಅಥವಾ ಹೀರೋಯಿನ್ದು ಅಷ್ಟೊಂದು ಮಹತ್ವ ಇರಲ್ಲ ಅಂಥ ಪಾತ್ರಗಳನ್ನ. ಬಟ್ ನೀವು ಹೆಂಗತ್ತ ಸರ್, ನೀವು ಒಂಥರ ಫ್ಯಾಮಿಲಿ ಮೆನ್. ನೀವು ಪ್ರತಿದಿನ ರಾತ್ರಿ ನಮ್ಮ ಮನೆಗೆ ಬರ್ತೀರಿ, ನಮ್ಮ ಟಿ ವಿಯಲ್ಲಿ ಬರ್ತೀವಿ. ಆಮೇಲೆ ಹೆಂಗೆ ಗೊತ್ತಾ ನಿಮ್ಮನ್ನ, ಸುದೀಪ್ ಅಂತಂದ್ರೆ ಪ್ರತಿ ಯುವರ್ ಫ್ಯಾಮಿಲಿ ಸ್ಟಾರ್ ನೀವು. ಸೊ ಜನ ರೊಮ್ಯಾನ್ಸ್ ಮಿಸ್ ಮಾಡ್ತಾ ಇದ್ದಾರೆ ಸರ್. ಒಂದು ರೊಮ್ಯಾಂಟಿಕ್ ಬಿಗ್ ಬಾಸ್ ಇಷ್ಟಪಡ್ತೀರಾ ನೀವು? ಸರ್ ಅದು ಬೇರೆ ಅಲ್ಲಪ್ಪ, ಇಷ್ಟಪಡ್ತೀರಾ? ವೇದಿಕೆ ಮೇಲೆ ಒಂದು ಹೀರೋಯಿನ್ ಇತ್ಯಾರ ಒಟ್ಟಿಗೆ? ಅದು ಹಂಗಂತ ಹೀರೋಯಿನ್ ಬೇಡವಾ ಸರ್? ಇಲ್ಲ, ಎಲ್ಲಿ ಬೇಕು ಅಲ್ಲಿ ಬೇಕು. ಅಲ್ಲ, ಕಂಟಿನ್ಯೂಸ್ 2 ಸಿನಿಮಾದಲ್ಲಿ ಅದು ಆತರ ಬಂತು ಕತೆ, ನಾನೇನ್ ಮಾಡ್ಲಿ? ಆತರ ಕತೆ ಬಂತು. ನೆಕ್ಸ್ಟ್ ಕತೆಯಲ್ಲಿ ಹೀರೋಯಿನ್ ಇರ್ತಾರಾ ಸರ್? ಇದೆ ಬಿಲ್ಲಾರಂಗ ಭಾಷೆಯಲ್ಲಿ 3 ಜನ ಇದಾರಲ್ಲ. ಓಹೋ, 2ರದು ತೀರಿಸ್ಬಿಟ್ರಿ ಅತ್ಲಾಗೆ. ಅದೇನು ಮಾಡಕ್ಕಲ್ಲ. ಈಗ ವಿಕ್ರಾಂತ್ ರೋಣದಲ್ಲಿ ಒಂದು ಚಿಕ್ಕ ಪಾತ್ರದಲ್ಲಿ ಮಿಲನ್ ಅವ್ರು ಬಂದು ಹೋಗ್ಬೇಕಿತ್ತು, ಅದಷ್ಟೇ ಇದ್ದಿದ್ದು. ಈ ಸಿನಿಮಾದಲ್ಲಿ ಒಂದೇ ರಾತ್ರಿ ಅಂದಾಗ ತುರುಕದಂಗಿರುತ್ತೆ. ಅವರಿಗೂ ನ್ಯಾಯ ಅಲ್ಲ, ಸಿನಿಮಾಗೂ ನ್ಯಾಯ ಅಲ್ಲ. ಸುಮ್ಮನೆ ಒಂದು ಹಾಡಿಗೋಸ್ಕರ ಅಥವಾ ಯಾವುದೋ ಒಂದು 2 ಸೀನಿಗೋಸ್ಕರ ಡಸಂಟ್ ಮೇಕ್ ಸೆನ್ಸ್ ಮ್ಯಾಮ್. ಅದು ಅವರಿಗೆ ಆ ಕಲಾವಿದರಿಗೆ ಆ ಹೀರೋಯಿನ್ ಕ್ಯಾರೆಕ್ಟರ್ ಯಾರು ಮಾಡ್ತಾ ಇದ್ದಾರೋ ಅವ್ರಿಗೆ ಕೂಡ ಮರ್ಯಾದೆನೂ ಅಲ್ವಲ್ಲ. ಒಂದು ಬಂದರು 2 ದಿನ ಮಾಡಿದ್ರಿ, 5 ದಿನ ಮಾಡಿದ್ರಿ, ಒಂದು ಹಾಡಿತ್ತು ಆಯಿತು, ನೀವು ಹೊರಡಿ, ಏನೂ ಮಾಡಿಲ್ಲ. ನೀವು ಏನಾಗುತ್ತೆ, ಕೆಲವು ಸಿನಿಮಾಗಳನ್ನ ಭಾಳ ಪ್ರೀತಿಯಿಂದ ಬಂದು ಮಾಡಕ್ಕೆ ಹೋಗ್ತಾರೆ ಅವರು. ಇವ್ರ ಸಿನಿಮಾ, ಇಂಥವ್ರ ಸಿನಿಮಾ ಹಾಗೆ ಚೆನ್ನಾಗಿರುತ್ತೆ ಅಂತ. ಬೇಡ, ಯಾಕೆ ಇದ್ರೆ ಅವ್ರಿಗೂ ಒಂದು ದೊಡ್ಡದು. ಇವಾಗ ನಾನು ಜಸ್ಟ್ ಮಾತಲ್ಲಿ ಮಾಡಿದ್ದೀನಿ, ಮುಸ್ಸಂಜೆ ಮಾತು ಮಾತಾಡಿದ್ದೀನಿ, ನಿಮಗೆ ಕೋಟಿಗೊಬ್ಬ ಮಾಡಿದ್ದೀನಿ, ರನ್ನ ಮಾಡಿದ್ದೀನಿ. ಎಂತೆಂಥದ್ರಲ್ಲಿ ಎಂತೆಂಥ ಹೀರೋಯಿನ್ ಆಟೋಗ್ರಾಫ್ ತಗೊಳ್ಳಿ, ಮಾಣಿಕ್ಯ ತಗೊಳ್ಳಿ, ಕರೆಕ್ಟ್, ವಿಲನ್ ತಗೊಳ್ಳಿ. ಸಿದ್ಧಾರ ಒಳ್ಳೆ ಸ್ಕೋಪ್ ಇತ್ತು ಹೀರೋಯಿನ್ಸ್ಗೆ, ಅವ್ರ ಪಾತ್ರಕ್ಕೆ. ಅದು ಖುಷಿ ಇರುತ್ತೆ ಮಾಡೋದಕ್ಕೆ, ಸುಮ್ಮನೆ ಏನಕ್ಕೆ. ಈಗ ಸರ್, ಈಗ ಏನೇ ಮಾಡಿದ್ರು ಒಂದು ನೆಗೆಟಿವಿಟಿ ಇದ್ದೇ ಇರುತ್ತೆ ರೀ ಸರ್. ನೀವೇನೇ ಎಷ್ಟೇ ಒಳ್ಳೇದು ಮಾಡಿದ್ರು. ಈಗ ಎಲ್ಲೋ ಓದ್ತಾ ಇದ್ದೆ, ತಮಿಳ್ ಡೈರೆಕ್ಟರು, ತಮಿಳ್ ಪ್ರೊಡ್ಯೂಸರು, ಹಾಗೆ ಹಿಂಗೆ ಅಂತ. ಅದಕ್ಕೇನಾದ್ರೂ ಕಮೆಂಟ್ ಮಾಡ್ತೀರಾ? ಕನ್ನಡ ಸಿನಿಮಾ ಇದಕ್ಕಿಂತ ಏನ್ ಬೇಕು? ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಕನ್ನಡ ಸಿನಿಮಾ ಮಾಡಿಸ್ತಾ ಇದ್ದಾರೆ. ಅವ್ರ ಹೆಸರೇನ್ರಿ ಸರ್? ಕಲೈಪುಲಿ ದಾನು ಅವರು. ರಜನಿಕಾಂತ್, ಕಮಲ್ ಅವ್ರೊಟ್ಟಿಗೆ ಮಾಡ್ಕೊಂಡಿದ್ದು, ಅವ್ರನ್ನ ಕರ್ಕೊಂಡ್ಬಂದು ಕನ್ನಡ ಸಿನಿಮಾ ಮಾಡಿಸ್ತಾ ಇದೀನಿ. ತಮಿಳ್ ಅವ್ರ ಇಲ್ಲಿ ಮಾಡಿಸ್ತಾ ಇದೀನಿ, ಮಾಡಿಸ್ತಾ ಇದೀವಲ್ಲ. ಹಾಗೆ ಬರಲ್ಲ. ಈಗ ನಮ್ಮವರು ಬೇರೆ ಭಾಷೆಯಲ್ಲಿ ಮಾಡಲ್ವಾ, ಬೇರೆ ಹೀರೋಗಳೊಟ್ಟಿಗೆ? ನಮ್ಮ ಕನ್ನಡ ಸಿನಿಮಾ ಗೆಲ್ಲಬೇಕು ಸರ್. ಅಲ್ಲ, ಕನ್ನಡ ಅಂತಲ್ಲ, ಕನ್ನಡ ಗೆಲ್ಬೇಕು ಅನ್ನೋದು ಸೆಕೆಂಡ್. ಕನ್ನಡ ಗೆಲ್ಬೇಕು ಅನ್ನೋದು ಬೇರೆ ಭಾವನೆ. ಆ ಭಾವನೆ ಬೇರೆ. ನಾವು ಮಾತಾಡ್ತಾ ಇರೋದು ಅದಲ್ಲ. ಹಂಗಲ್ಲ, ನಾನು ಹೆಂಗೆ ಹೇಳ್ತೀನಿ ಅಂದ್ರೆ ಸರ್, ನಾನು ಹೆಂಗೆ ನೋಡ್ತೀನಿ ಅಲ್ಲ, ನಿಮ್ ಫಸ್ಟ್ ಉತ್ತರ ಕೊಟ್ಬಿಡ್ತೀನಿ. ತಮಿಳ್ನವರು ಅಂತ ಬರಲ್ಲ. ಆಮೇಲೆ ನಮ್ಮ ಕರ್ನಾಟಕದ ಪ್ರಶಾಂತ್ ನೀಲ್ ಹೋಗಿ ಇವಾಗ ತೆಲುಗು ಫಿಲಮು ಅಲ್ಲೆಲ್ಲ ಮಾಡ್ತಾ ಇಲ್ವಾ? ಯಾರ್ಯಾರು ಎಲ್ಲೆಲ್ಲಿ ಮಾಡ್ತಾರ, ರಿಷಬ್ ಶೆಟ್ಟಿ ಹೋಗಿ ಬೇರೆ ಕಡೆ ಸೈನ್, ಅದು ಆಗಬೇಕು. ಆ ಬೆಳವಣಿಗೆ ಆಗಬೇಕು, ತಿಳ್ಕೊಡ ಅವೆಲ್ಲ ಆಗಬೇಕು. ಅದಾದ್ರೇನೆ ಅವಾಗ ಏನಾಗುತ್ತೆ. ಬಟ್ ಒಬ್ರು ಎಲ್ಲರೂ ಪ್ರತಿಯೊಬ್ಬರು ಬಂದು ಕನ್ನಡ ಸಿನಿಮಾ ಮಾಡ್ತಾರೆ, ಮಾಡಿಬಿಟ್ಟು ಕನ್ನಡ ಬುಡ ಇಲ್ಲಿಂದ ಹೋಗ್ತಾ ಇರೋದಲ್ವ, ಹಂಗೆ ಬರೋಲ್ಲ ಅದು. ಎಷ್ಟು 28 ವರ್ಷದ ಕೆರಿಯರಲ್ಲಿ ಯಾವುದೋ 5 ಸಿನಿಮಾ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಇನ್ನೆಲ್ಲ ಕನ್ನಡದವ್ರು ತಾನೇ ಇದ್ದಿದ್ದು.
ಅಲ್ಲ ಸರ್, ಆಮೇಲೆ ನಮ್ಮ ಕನ್ನಡ ಮಾರ್ಕೆಟ್ಗೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಬರಬೇಕು ಸರ್. ಅದು ಯಾವ ಲ್ಯಾಂಗ್ವೇಜ್ ಅವರಾದರೂ ಪರವಾಗಿಲ್ಲ, ಬರಬೇಕು, ಹಣ ಹಾಕಬೇಕು, ನಮ್ಮ ಕನ್ನಡ ಚಿತ್ರರಂಗವನ್ನು ಬೆಳೆಸಬೇಕು, ಆ ಥರ ದೃಷ್ಟಿಯಲ್ಲೂ ನೋಡ್ಬೋದು ರೀ ಸರ್. ಕನ್ನಡ ಚಿತ್ರರಂಗ ಬೆಳೆಸೋದಕ್ಕೆ ಎಲ್ಲ ಬೇರೆ ಕಡೆಯಿಂದ ಬರಬೇಕಾಗಿಲ್ಲ. ನಮ್ಮ ನಿರ್ಮಾಪಕರು ನಮ್ಮ ರಾಜ್ಯದಲ್ಲಿರೋ ಎಲ್ಲ ತುಂಬ ಅದ್ಭುತವಾಗಿ ಸಿನಿಮಾ ಮಾಡ್ತಾರೆ. ನಾನು ಹೇಳೋದು ಬೆಳೆಸ್ಬೇಕಾಗಿಲ್ಲ, ಇನ್ನಷ್ಟು ದೊಡ್ಡದಾಗ್ಲಿ, ಇನ್ನಷ್ಟು ದೊಡ್ಡದಾಗ್ಲಿ ಕುಟುಂಬ, ಅಷ್ಟೇ, ಬೇರೆ. ಹೌದು ಸರ್. ಸರ್, ಈಗ 25 ಡಿಸೆಂಬರ್ಗೆ ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಾ ಇದ್ದೀರಿ ಸರ್. 27ಕ್ಕೆ 25ಕ್ಕೆ ಓನ್ಲಿ ಕನ್ನಡ, ಬೇರೆ ಲ್ಯಾಂಗ್ವೇಜಸ್ ಸರ್ 27ಕ್ಕೆ. ಸರ್, ಈಗ ನೀವು ಮೊನ್ನೆ ಎಲ್ಲೋ ಹೇಳ್ತಾ ಇದ್ರೆ 20ನೇ ತಾರೀಕು ನಮ್ಮ ಗುರುಗಳದ್ದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಒಂದು 5 ದಿನ ಬಿಟ್ಟು ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದ್ರೆ ದಟ್ ಈಸ್ ಉಪೇಂದ್ರ. ಸರ್, ನೀವು ಒಂಚೂರು ಮಾತಾಡ್ಕೊಂಡು ಹಿಂದೆ ಮುಂದೆ ಒಂದು 2 ವಾರ ಹಿಂದೆ ಮುಂದೆ ಮಾಡ್ಬೋದಾಗಿತ್ತಲ್ರಿ? ಮಾಡ್ಬೋದು. ಎಲ್ಲಿ ಬರಲಿ ನೀವೇ ಹೇಳಿ. ನನಗೆ ಗೊತ್ತು, ರಜೆ ಇಲ್ಲದೆ ಇರುವಾಗ ಬರೋಕ್ಕಾಗತ್ತಮ್ಮ? ರಜೆ 20 ಕ್ರಿಸ್ಮಸ್ ಅಂತಂದ್ರೆ ಅಲ್ಲ, ಏನಕ್ಕೆ ಬರಬೇಕು 2 ವಾರ ಹಿಂದೆ ಮುಂದೆ? ಯಾಕೆ ಅಂತಂದ್ರೆ ಸರ್, ನಮ್ಮ ಕನ್ನಡ ಸಿನಿಮಾಗಳು ಗೆಲ್ಲಬೇಕು. ನೀವೆಲ್ಲ ಏನೋ ತಪ್ಪು ತಿಳ್ಕೊಂಡಿದ್ದೀರಾ. 400-500 ಥಿಯೇಟರ್ ಇದೆ ಕರ್ನಾಟಕದಲ್ಲಿ, ಎಲ್ಲಾ ಥಿಯೇಟ್ರಲ್ಲೂ ಬರ್ತಾ ಇದಾರೆ ಅವರು. ಯಾವ್ಯಾವ ಥಿಯೇಟ್ರಲ್ಲಿ ಅವ್ರು ಬರ್ತಾ ಇಲ್ವಾ? ನಮ್ಮ ಪಿಕ್ಚರ್ ಬರ್ತಾ ಇದೆ. ಕರ್ನಾಟಕದಲ್ಲಿ 2 ಕನ್ನಡ ಚಿತ್ರ ಓಡೋದಕ್ಕೆ ಕಷ್ಟ ಅಂತ ನಿಮ್ಮ ನಂಬಿಕೆಗಳೇ ನನಗೆ ಅರ್ಥ ಆಗ್ತಾ ಇಲ್ಲ. ಯಾರ್ದು? ಎರಡು ಅಲ್ಲ ಸರ್, ಅಂದ್ರೆ ಅಲ್ಲ, ಏನು 5 ದಿನ ಗ್ಯಾಪ್, 5 ದಿನದಲ್ಲಿ 1000 ಕೋಟಿ ದುಡಿತು ಒಂದು ಪಿಕ್ಚರು ಇತ್ತೀಚಿನ ದಿನಗಳಲ್ಲಿ. ಎಲ್ಲಿದ್ದೀರಾ ನೀವೆಲ್ಲ? ಇಷ್ಟು ಥಿಯೇಟರ್ಗಳಲ್ಲಿ 2 ಕನ್ನಡ ಸಿನಿಮಾ ಕರ್ನಾಟಕದಲ್ಲಿ ಓಡಕ್ಕಾಗಲ್ಲ, ಅದನ್ನ ಕ್ಲಾಶ್ ಅಂತ ಅನ್ಕೊಂಡಿದ್ದಾರೆ ಅಂದ್ರೆ ಪ್ರತಿಯೊಬ್ಬರು ಹೊಸೊಬ್ರು ಸಿನಿಮಾನು ಬರಕ್ ಬಿಡಬೇಡಿ ಹಂಗಾರೆ ನೀವು. 5 ಓಡಕ್ಕಾಗಲ್ಲ ಅಲ್ಲ ರೀ ಸರ್, ಮತ್ತೇನು ಓಡಬೇಕು. ಅಲ್ಲಮ್ಮ, ಸಿನಿಮಾ ಎಲ್ಲರೂ ಒಂದು ವಾರ ನಿಮ್ಗೆ ನೋಡೋಣ, ನೀವು ಪೂರ್ತಿ ಕೇಳಿಸ್ಕೊಳ್ಳಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಪ್ರಶ್ನೆ ಹಾಕಿದ್ಮೇಲೆ ಪೂರ್ತಿ ಉತ್ತರ ಕೇಳಿಸ್ಕೊಳ್ಳಿ. ಯಾಕೆ ಓಡಲ್ಲ ಅನ್ಸುತ್ತೆ ನಿಮ್ಗೆ? 2 ಸಿನಿಮಾ ಬಂದ್ರೆ ಕರ್ನಾಟಕದಲ್ಲಿ ಜಾಗ ಇಲ್ವಾ, ಜನ ಇಲ್ವಾ, ಜಾತ್ರೆ ಇಲ್ವಾ? ಯಾರು ಹೇಳಿದ್ರು 2 ಸಿನಿಮಾ ಓಡಲ್ಲ ಅಂತ? ಹೊಸಬರದು ಒಂದೇ ವಾರ 5 ಸಿನಿಮಾ ರಿಲೀಸ್ ಆಗುತ್ತೆ, ಇದು ಯಾರು ಮಾತಾಡಲ್ಲ. ಅವಾಗ ಪಾಪ ಅವ್ರು ಒದ್ದಾಡಲ್ವಾ? ಅವಾಗಲೂ ಹೇಳ್ಬೇಕು ಎಲ್ಲರೂ. ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳು ಎಷ್ಟು ಬರುತ್ತೋ ಓಕೆ, ಒಂದೇ ಸಿನಿಮಾ ಬರಬೇಕು ಅಂದ್ರೆ ತಪ್ಪಾಗುತ್ತೆ. ನಾವ್ಯಾವತ್ತೂ ಹೇಳಲ್ಲ ಬರಬೇಡಿ ಯಾರು ಅಂತ. ಬಟ್ ಅವ್ರು ಬಂದು 1 ವಾರ ಆದ್ಮೇಲೆ ಬರ್ತಾ ಇದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ 5 ದಿನದ ಆದ್ಮೇಲೆ ಒಂದು ಸಿನಿಮಾ ಬರ್ತದೆ, 5 ದಿನದಲ್ಲಿ ಅವರು 500 ಕೋಟಿ ದುಡಿಬೋದು, ಯಾರಿಗೂ ಗೊತ್ತು? ಅದಾದ್ಮೇಲೆ ಬರ್ತಾ ಇದೆ ನಮ್ದು. ಬರ್ತಾ ಇರೋದು ಯಾವ ಥಿಯೇಟ್ರಲ್ಲಿ? ಅವ್ರು ಯಾವ್ಯಾವ ಥಿಯೇಟ್ರಲ್ಲಿ ಬಂದಿಲ್ಲ, ಖಾಲಿ ಬಿದ್ದಿರೋ ಥಿಯೇಟ್ರಲ್ಲಿ ಬಂದು ಅವ್ರಿಗೆ ಅನ್ನ ಕೊಡ್ತಾ ಇದೀವಿ, ಅಲ್ಲೊಂದು ರೆಂಟ್ ಕೊಡ್ತಾ ಇದೀವಿ. ಅವ್ರು ಯಾರಿಗೂ ದುಡಿತಾರೆ, ಅವ್ರು ಯಾರಿಗೂ ಅನ್ನ ಹಾಕ್ತಾರೆ. ಒಂದೇ ಸಿನಿಮಾ ಎಲ್ಲಾ ಥಿಯೇಟ್ರಲ್ಲೂ ಬರ್ತಾ ಇದೆ ಅಂದ್ರೆ ಅವಾಗ ಒಪ್ಕೋತೀನಿ ನಾನು. ಒಂದೇ KG ರೋಡಲ್ಲಿ ಎಷ್ಟು ಥಿಯೇಟ್ರ್ ಇದೆ, ಅವ್ರು ಎಷ್ಟು ಥಿಯೇಟ್ರಿಗೆ ಬರ್ತಾ ಇದ್ದಾರೆ, ಇನ್ನೆಷ್ಟು ಥಿಯೇಟ್ರ್ ಖಾಲಿ ಇದೆ, ಆ ಥಿಯೇಟ್ರಿಗೆ ನಾವು ಬರ್ತಾ ಇದ್ದೀವಿ 5 ದಿನ ಆದ್ಮೇಲೆ. ತಪ್ಪೇನಿದೆ? ಆಮೇಲೆ ಅದನ್ನ ದಾಟಿದ್ರೆ ರಜಾ ಇಲ್ಲ. ಈ ರಜಾ ಇಲ್ಲ ಅಂದ್ರೆ ಫೆಬ್ರವರಿಗೆ ಹೋಗ್ತೀರಿ. ಜನವರಿ ಸಂಕ್ರಾಂತಿ 1 ದಿನಕ್ಕೋಸ್ಕರ ಬರೋಕ್ಕಾಗತ್ತಾ ಬಂಡವಾಳ ಹಾಕಿ? ಅದಾದ್ಮೇಲೆ ಫೆಬ್ರವರಿ ಇದಕ್ಕೆ ಹೋಗ್ತೀರಿ, ಎಕ್ಸಾಮ್ಗೆ ಹೋಗ್ತೀರಿ. ಎಕ್ಸಾಮ್ ದಾಟಿದ್ಮೇಲೆ IPL ಇದೆ ನಿಮಗೆ, IPL ಆದ್ಮೇಲೆ ಮಳೆ ಇದೆ, ಮತ್ತೆ ಜುಲೈ ಆಗಸ್ಟ್ ಅಂತ ಹೋಗ್ಬೇಕು. ಯಾವಾಗ ಬರಬೇಕು? ಮತ್ತೆ ಅದು ತಪ್ಪೇನಿದೆ? ಅಂದ್ರೆ ಪಾಯಿಂಟ್ ಅಂದ್ರೆ ವ್ಯೂವರ್ಸ್ ಕಡೆಯಿಂದ ಪಾಯಿಂಟ್ ಏನಂದ್ರೆ ಸರ್, ಅದೇನಿಲ್ಲ ಸ್ಟಾರ್ ವಾರ್ ಅದೆಲ್ಲ ಏನು ಅಲ್ಲ ಸರ್. ಈಗ ಒಂದ್ ಸ್ವಲ್ಪ ಸ್ವಾರ್ಥ ಏನು ಅಂತಂದ್ರೆ, ಈಗ ಒಂದು ಕಡೆ ನಮ್ಮ ಉಪೇಂದ್ರ ಸರ್, ಇನ್ನೊಂದು ಕಡೆ ನಮ್ಮ ಕಿಚ್ಚ ಸುದೀಪ್ ಸರ್, ಅವ್ರ ಸಿನಿಮಾ ಕಂಪ್ಲೀಟ್ ಆಗಿ ಓಡ್ಲಿ, ಈ ಸಿನಿಮಾನು ಕಂಪ್ಲೀಟ್ ಆಗಿ ಓಡಿ, ನಾವು ಕನ್ನಡದ ಜನ ಸಂಪೂರ್ಣವಾಗಿ 2 ಸಿನಿಮಾಗಳಿಗೆ ಯಾವಾಗಲೂ ಡಿಬೇಟ್ ತುಂಬಾ ಚೆನ್ನಾಗಿರ್ಬೇಕು. ಎಷ್ಟು ಸತಿ ನೋಡ್ತೀರಾ? ಚೆನ್ನಾಗಿದೆ 2 ಸತಿ ನೋಡ್ಬೋದು. ಎಷ್ಟು ಸತಿ ನೋಡ್ತೀರಾ? ಅದು 100 ಡೇಸ್ ನೋಡಿದ್ರೆ 100 ಡೇಸ್ ನೋಡ್ತೀರಾ? ನಾವು ನೋಡಲ್ಲ, ಜನ ಸರ್. ಅರೆ ಅದೇ ಕೇಳ್ತಾ ಇರೋದ್ರಿ, ಎಷ್ಟು ಸತಿ ನೋಡ್ತೀರಾ ಎಲ್ಲರೂ? ಒಂದು ಒಳ್ಳೆ ಸಿನಿಮಾ ಆದ್ರೂ ಮಿಕ್ಕಿ ದಿನ ಬೇರೆ ಸಿನಿಮಾಗೆ ಹೋಗ್ತೀರಾ, ಅಷ್ಟೇ ತಾನೇ? ಹಾಗ ಅನ್ಕೊಳ್ಳಿ. ಚೆನ್ನಾಗಿ ಓಡ್ಬೇಕು ಅಂದ್ರೆ ಅರ್ಥ ಏನು? 2 ವಾರ 3 ವಾರ ಒಂದು ದಿನ ಹೋಟ್ಲಿಗೆ ಹೋಗಿ ಮಸಾಲೆ ದೋಸೆ ತಿನ್ಕೊಂಡ್ಬರ್ತೀರಾ? ಏನು 365 ದಿನ ನೀವೇ ಹೋಗ್ತಾ ಇದ್ದೀರಾ? ಬೇರೆಯವರು ಹೋಗ್ತಾರಾ? ಹೋಟ್ಲ್ ದುಡ್ಮೆ ಚೆನ್ನಾಗಿದೆ ಅಂದ್ರೆ ಬೇರೆಯವರು ಹೋಗ್ತಾರೆ ಅಂತ ತಾನೇ ಅರ್ಥ. ಹಾಗೆ ತಾನೇ ಸಿನಿಮಾ. ಅಲ್ಲೂ ನೋಡ್ತಾರೆ, ಇಲ್ಲೂ ನೋಡ್ತಾರೆ. ಒಂದೇ ದಿನ ಏನು ಬರ್ತಾ ಇಲ್ಲ, ಕ್ಲಾಶ್ ಏನಾಗ್ತಾ ಇಲ್ಲ. 5 ದಿನ ಆ ಸಿನಿಮಾ ನೋಡಾಗಿರುತ್ತೆ ಎಲ್ಲರೂ. ನೋಡಿ ಮುಗಿಸ್ಕೋರು ಇಲ್ಲಿಗೆ ಬರ್ತಾರೆ 5ನೇ ದಿನ 6ನೇ ದಿನದಿಂದ. ಏನಿದೆ ಅದು? ಆಕ್ಚುಲಿ ಕಾಂಪ್ಲಿಕೇಶನ್ ಅಲ್ಲ ಅದು. ಅರ್ಥನೇ ಆಗ್ತಾ ಇಲ್ಲ ನನಗೆ. ಇವಾಗ ನೀವು ನನಗೆ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಬೇರೆ ಕಡೆ ಅವ್ರು ಇಂಟರ್ವ್ಯೂ ಕೊಡ್ತಾ ಇಲ್ವಾ? ಮತ್ತೆ ನಿಮ್ಮ ಹತ್ರ 2 ಕ್ಯಾಮ್ರಾ, 1 ನಿಮಿಷ, ನಿಮ್ಮ ಹತ್ರ 2 ಕ್ಯಾಮ್ರಾ ಇಲ್ವಾ? ಅಲ್ಲ, ಅದು ಮೀನಿಂಗೇ ಇಲ್ಲ ನಿಮ್ಮ ಲೈನ್ಗೆ. ಇಲ್ಲಿ ನಿಮ್ಮ ಹತ್ರನೇ 2 ಕ್ಯಾಮ್ರಾ ಇಲ್ಲ, ನಿಮ್ಮ ಹತ್ರ 2 ಹೋಸ್ಟ್ ಇಲ್ಲ, ಅಲ್ಲೊಬ್ರು ಆಂಕರ್ ಮಾಡಲ್ಲ. ಮತ್ತೆ ಹಾಗೆ ತಾನೆ, ಸಿಂಪಲ್ ಅದು. ಇಟ್ಸ್ ವೆರಿ ಸಿಂಪಲ್. ಸರ್, ಈಗ ಇದು 5 ಭಾಷೆಗಳಲ್ಲಿ ಬರ್ತಾ ಇರೋ ಸಿನಿಮಾ ಸರ್.
ಆ್ಯಂಡ್ ನೀವು ಹೆಂಗೆ ಅಂದರೆ ಪ್ಯಾನ್ ಇಂಡಿಯಾ ನೀವು. ಸುದೀಪ್ ಅಂತಂದರೆ ಎಲ್ಲ ಲ್ಯಾಂಗ್ವೇಜ್ ಅವರು, ಅದು ಹಿಂದಿ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಎಲ್ಲರಿಗೂ ನೀವು ಇಷ್ಟ. ನೀವು ಈಗ ಹೆಂಗೆ ಅಂತಂದರೆ ಎಲ್ಲ ಕಡೆ ಫ್ಯಾನ್ಸನ್ನು ಹಿಡಿದಿಟ್ಕೋಬೇಕು ನೀವು. ನಾಟ್ ಓನ್ಲಿ ಕರ್ನಾಟಕ, ಎಲ್ಲ ಕಡೆ ಫ್ಯಾನ್ಸನ್ನು ಹಿಡಿದಿಟ್ಕೋಬೇಕು, ಎಲ್ಲ ಕಡೆ ಟೂರ್ ಮಾಡಬೇಕು. ತುಂಬ ದೊಡ್ಡ ಟಾಸ್ಕ್ ಅಲ್ವಾ ಸರ್ ಇದು? ಇವತ್ತಿಂದ ಫುಲ್ ಬ್ಯುಸಿ ಅನ್ರಿ? ಇಲ್ಲ, ಈ ರಾತ್ರಿ ಎಲ್ಲ ಸಿನಿಮಾ ಓಡಬೇಕು, ಚೆನ್ನಾಗಬೇಕು, ಮಾಡಲೇಬೇಕು ನಾವು, ಬೇರೆ ಕೂತ್ಕೊಳ್ಳೋಕೆ. ಆ್ಯಂಡ್ ಈ ಸಿನಿಮಾ ನಾನು ಟಿಪಿಕಲಿ ಪಕ್ಕ ಕನ್ನಡ ಮಾರ್ಕೆಟಿಂಗ್ ಅಂತ ಅನ್ಕೊಂಡೆ ಮಾಡಿರೋದು. ಏನಾಗುತ್ತೆ, ಈ ವಿಕ್ರಾಂತ್ ರೋಣ ನಾವು ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ಮಾಡಿದ್ದು. ಈ ಸಿನಿಮಾ ನಾನು ಪಕ್ಕ ಕನ್ನಡ ಸಿನಿಮಾ ಅಂತ ಅನ್ಕೊಂಡೆ ಮಾಡಿದ್ದು ಇಲ್ಲಿಗೆ. ಬಟ್ ಒಂದು ಸತಿ ನಿಮ್ಮ ಸಿನಿಮಾ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆದಾಗ ಬೇಕೋ ಬೇಡೋ ಅಲ್ಲಿ ರಿಲೀಸ್ ಆಗೇ ಆಗುತ್ತೆ. ಸ್ವಲ್ಪ ಪಬ್ಲಿಸಿಟಿ ಮಾಡಲೇಬೇಕಾಗುತ್ತೆ, ಹೋಗಲೇಬೇಕಾಗುತ್ತೆ. ಅದು ಮಾಡಲೇಬೇಕು, ನಾವು ಏನು ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಮೇಕ್ ಟೈಮ್. ಇವಾಗ ಕಂಟಿನ್ಯೂಸ್ ಆಗಿ ಇವತ್ತು ನಿನ್ನೆ ಮೊನ್ನೆ ಎಲ್ಲ ಇಲ್ಲಿ ಕೂತ್ಕೊಂಡು ಇಂಟರ್ವ್ಯೂಸ್ ಕೊಡ್ತಾನೆ ಇದ್ದೀವಿ. ನಮ್ಮ ಸಿನಿಮಾ ಚೆನ್ನಾಗಬೇಕು, ಗೆಲ್ಲಬೇಕು, ಪಬ್ಲಿಕ್ ಜನಗಳಿಗೆ ಗೊತ್ತಾಗಬೇಕು, ಮಾಡಲೇಬೇಕು, ಓಡಾಡಲೇಬೇಕು.